सकलमुनिगण पूजितं सर्वलोकवन्दितं त्रिमूर्तिवन्द्य विराजितं नमामि शरणुविनायकम्। जय जय जयदारे जयप्रदे कात्यायनी महामाये भवानी भुवनेश्वरी। जय जय जयदारे जयप्रदे जय देवी जयावहे। ಬಂದೆಪ್ಪ, ಬಂದೆ ಕಣೋ, ಬಂದ್ಬಿಟ್ಟೆ. ಇದು ತಗೋ, ಹೋಗು. ಒಳ್ಳೆ ಗಜೇಂದ್ರ. ಅಬ್ಬಬ್ಬಬ್ಬಬ್ಬಬ್ಬ, ಸೂರ್ಯ ಹುಟ್ಟೋದಾದ್ರೂ ತಡವಾಗಬಹುದು, ನೀನ್ ಬರೋದು ಮಾತ್ರ ತಡವಾಗಲ್ಲ. ओ गजेंद्र, लंच के बेलुडी ले गंटे हुड़ीತು ಬಂದ್ರೆ ಊಟಕ್ಕೆ ಹೋಗೋಣ. ಗಜೇಂದ್ರ, ಫೋರ್ಮನ್ ಗಂಗಣ್ಣನ ಕರಿ ಹೋಗು. ಸುಮ್ನೆರ ಬೆಲ್ಲ ಆಗ್ಲಿ.
ಅಮ್ಮ ಅಯ್ಯಪ್ಪ ಗಜೇಂದ್ರ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಪ್ಪ ಅವ್ವ ಅಯ್ಯೋ ಅಯ್ಯೇ ಗಜೇಂದ್ರ ಕೈ ಮುಗಿಸ್ನು ಸರ್ದಾರ್ ಹೇಳ್ಬೇಡ ಕಣೋ ಬೆಲ್ಲ ಕೊಡಿಸ್ತೀನಿ ಬಾಳೆಹಣ್ಣು ಕೊಡಿಸ್ತೀನಿ ಎಲ್ಲ ಕೊಡಿಸ್ತೀನಿ ಆದ್ರೆ ಇವತ್ತಲ್ಲ ಸಂಬಳದ ದಿನ ಏನ್ರಿ ಮಾಡ್ತಿದ್ರಿ? ತಲೆನೋವು ಇಲ್ಲ ಹೊಟ್ಟೆ ನೋವು ಅಯ್ಯಯ್ಯ ಅಮ್ಮ ಸೊಂಟ ನೋವು ರಾತ್ರಿ ಎಲ್ಲ ಕೆಲಸ ಜಾಸ್ತಿ ಓವರ್ ಟೈಮ್ ಮಾಡಿದ್ರ? ಇಲ್ಲಲ್ಲ ಮನೆಯಲ್ಲಿ ಅದು ಅಂದ್ರೆ ಬಟ್ಟೆ ಒಗೆಯೋದು ನೀರ್ ಜಗ್ಗೋದು ಮಕ್ಕಳನ್ನ ಆಡ್ಸೋದು ನಮ್ಮ ಹೆಂಡತಿ ಜೊತೆ ಸರಸ ಊಟ ಮಾಡಿದ್ರ? ಬರ್ಬೇಕಾಗಿತ್ತು ಇಲ್ಲ ಯಾಕಂದ್ರೆ ನಮ್ಮ ಹೆಂಗಸರಿಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅದಕ್ಕೆ ಇಲ್ಲ ಊಟ ಮಾಡಿ ನನ್ ಜೊತೆಲಿ. ಇಲ್ಲ ಊಟ ಮಾಡಂತೀರಾ? ಚೇರ್ ಹಾಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್ದಾರ್ ಗಜೇಂದ್ರ 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 ತಪ್ಪಿನ ಹೋಗು. ಅಪ್ಪ ಇವತ್ತು ದೇಶದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗಿ ಅಶಾಂತಿ ತಾಂಡವಾಡುತ್ತಿದೆ. ನೆಮ್ಮದಿ ಅನ್ನೋದೇ ಕನಸಾಗಿರುವಂತ ಈ ಕಾಲದಲ್ಲಿ ನಾವುಗಳು ಅಂದ್ರೆ ಈ ಶಾಂತಿನಗರ ನಿವಾಸಿಗಳು ಸುಖ ಸಂತೋಷವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಈ ಶಾಂತಿ ಅಮ್ಮ. ನಿಜ, ಅವಳು ಸಾಧಾರಣವಾದ ದೇವತೆ ಅಲ್ಲ, ಆದಿಶಕ್ತಿ ಸ್ವರೂಪಿಣಿ, ಸರ್ವಮಂಗಳೆ, ನಮ್ಮ ಭಕ್ತಿಗೆ ತಕ್ಕಂತ ಫಲ ಕೊಡೋ ಮಹಾತಾಯಿ. ಅವಳ ಪೂಜೆನ, ಅವಳ ಜಾತ್ರೆನ ಆದಷ್ಟು ವೈಭವದಿಂದ ಮಾಡಬೇಕು. ಅದಕ್ಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಸುಖಕ್ಕೆ ಆಧಾರ. ಟಂಟಣ ನಾವಿಬ್ಬರು, ನಮಗೆ ಇಬ್ಬರು. ಡ್ಯಾಡಿ ಮಮ್ಮಿ ಇಲ್ಲೇ ಇದಾರಲ್ಲ. ಹಾ ಸರಿ, ಟೈಮ್ ಆಯ್ತು, ಹೋಗೋಣ. ಅಶೋಕ್ ಅವಿನಾಶ್ ಹೋಗಿ ಆಟ ಆಡ್ಕೊಳ್ಳಿ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು. ಓಹೋ, ಏನ್ರಿ ಇದು? ಏನು ಜಾಗ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಮಕ್ಕಳು ಆಡೋ ವಯಸ್ಸು, ಆಡ್ಲಿ. ಅವ್ರಲ್ಲ ಆಡ್ಲಿ, ನಾವಿಬ್ರು ಇಲ್ಲಾಡೋಣ. ಈಗ ನಾವು ಪಿಕ್ನಿಕ್ ಬಂದಿದೀವಾ, ಊರ್ಗ್ ಹೋಗಕ್ ಬಂದಿದೀವಾ? ಊರಲ್ಲೇ ಇರುತ್ತೆ, ಎಲ್ಲೋಗುತ್ತೆ? ನಾನು ನೀನು ಈ ತರ ಜಾಗ, ಈ ತರ ಸಿಚುವೇಶನ್, ಇದಕ್ಕೆಲ್ಲ ರಸಿಕತೆ ಇರ್ಬೇಕು ಕಣೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಹೆಂಡತಿ ಸೌಂದರ್ಯ ನೋಡತ್ತಪ್ಪ. ಈಗ ನಾನು 2 ಮಕ್ಳಿಗೆ ತಾಯಿ. ನೀನ್ ನೋಡ್ತಾ ಇದ್ರೆ ಅದೆಲ್ಲ ಮರ್ತೋಗುತ್ತೆ. ರೇಡಿಯೋದಲ್ಲಿ ಕೇಳಿದ್ರಲ್ಲ, ಏನ್ ಹೇಳಿದ್ರು? 2 ಮಕ್ಳು ಸಾಕು ಅಂದ್ರು. ಆದ್ರೆ ಇದೆಲ್ಲ ಏನ್ ಬೇಡ ನಿಲ್ವಲ್ಲ. ಮಕ್ಳು ನೋಡ್ತಾರೆ. ಮಕ್ಳು ನೋಡ್ತಾರಾ? ಹಾ, ಈಗ ಬಾ. ನನಗ್ ಗೊತ್ತು ನೀವ್ ಚೆಂಡೆ ಎಸಿತೀರಾ, ಆ ಚೆಂಡು ಬಂದು ನಿಮ್ಮ ಅಮ್ಮನ ಮಕ್ಕಕ್ಕೆ ಬೀಳುತ್ತೆ ಅಂತ. ಅದಕ್ಕೆ ಛತ್ರಿನ ಅಡ್ಡ ಇಟ್ಕೊಂಡಿದ್ದೆ ಅಲ್ವೇನೆ? ನಡಿ ಊರ್ಗ್ ಹೋಗ್ಬಿಡೋಣ. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ ನನ್ನ. ಅಯ್ಯೋ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಅಯ್ಯೋ. ಅಮ್ಮ, ಕಾಪಾಡಿ. ಅಚ್ಚ ಬೆಂಕಿ ಅಲ್ಲೇ ಮಗ ನೋಡ್ತೀಯ? ಹೇಳಮ್ಮ, ಹೇಳು.
ಅಣ್ಣ ನಿಮ್ಮ ಕೈ ಮುಗಿತೀನಿ, ಅವ್ರನ್ನ ಸಾಯಿಸ್ಬೇಡಿ. ಈ ಚಂಡಾಲ್ನ ಬಿಟ್ಬಿಡ್ಬೇಕ? ನಾನು ಬರೋದು 1 ನಿಮಿಷ ತಡವಾಗಿದ್ರು ನಿನ್ನ ಜೀವ ಸಹಿತ ಸುಟ್ಟಾಕ್ಬಿಡ್ತಿದ್ದ. ಇವನ್ನ ಬೇಡಿ, ಅವ್ರು ಹೊಡಿಲಿ ಬಡಿಲಿ ಸಾಯಿಸ್ಲಿ, ಅವ್ರು ತಾನೇ ನನಗ್ ದಿಕ್ಕು. ಅಂದ್ರೆ ಈ ಅಯೋಗ್ಯ ನಿನ್ ಗಂಡನ? ಏಯ್, ನೀನ್ ಆಕೆನ ಕೊಲ್ಲೋದಕ್ ಪ್ರಯತ್ನ ಪಟ್ರು ನಿನ್ನ ಮೇಲೆ ಆಕೆ ಎಷ್ಟು ಅಭಿಮಾನ ಇಟ್ಟಿದ್ದಲ್ಲ ನೋಡಿದ್ಯಾ? ಹೇಳು, ಆಕೆನ ಯಾಕೆ ಕೊಲ್ಲೋದಕ್ ಪ್ರಯತ್ನ ಪಡ್ತಿದ್ದೆ ಅಂತ ಹೇಳು. ವರದಕ್ಷಿಣೆಗೋಸ್ಕರ. ಛೀ, ಅಯ್ಯೋ ಪಾಪಿ, ಅಪ್ಪ ಅಮ್ಮನ ಬಿಟ್ಟು ನೀನೇ ಗತಿ ಅಂತ ನಿನ್ನೆ ನಂಬಿಕೊಂಡು ನಿನ್ ಜೊತೆ ಬಂದ ಈ ಹುಡುಗಿನ ಹಾಳು ಹಣಕ್ಕೋಸ್ಕರ ಈ ರೀತಿ ಕೊಲೆ ಮಾಡೋದಕ್ಕೆ ನೋಡಿದ್ಯಾ? ಏ ಮಿಸ್ಟರ್, ವರದಕ್ಷಿಣೆ ಕೇಳೋರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಅಂತ ಗೊತ್ತಿದೆ ತಾನೇ? ಮನಸ್ಸಾಕ್ಷಿಗೆ ಹೆದರ್ದೇ ಇರೋ ಇವನು ಇನ್ನು ಸರ್ಕಾರಕ್ಕೂ ಕಾನೂನಿಗೆ ಹೆದರ್ತಾನ? ಮನುಷ್ಯ ಮನುಷ್ಯನಾಗಿ ಬಾಳೋದನ್ನ ಕಲಿಬೇಕು. ಅಲ್ಲಿವರೆಗೂ ಇಂಥ ಅನ್ಯಾಯಗಳು ತಪ್ಪಲ್ಲ. ವರದಕ್ಷಿಣೆ ಎಷ್ಟು ಕೊಡ್ಬೇಕು ನಿಮಗೆ ಹೇಳ್ರಿ? ಎಷ್ಟಮ್ಮ? 25,000. ತಗೊಳ್ಳಿ, ತಗೊಂಡ್ ಹೋಗಿ ಮಾರಿ. ಇನ್ಮೇಲಾದ್ರೂ ಕಟ್ಕೊಂಡ್ ಹೆಂಡತಿ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ಬೇಡಿ. ತಗೊಳ್ರಿ. ಬೇಡಿಮ್ಮ, ಬೇಡಿ. ನಾನು ಮಾಡಿದ ತಪ್ಪು. ನಮ್ಮಪ್ಪ ನಮ್ಮಣ್ಣನ ಮಾತು ಕೇಳ್ಕೊಂಡು ನಾನು ಮಾಡಬಾರ್ದು ತಪ್ಪೆಲ್ಲ ಮಾಡ್ಬಿಟ್ಟೆ. ರಮ್ಮ, ನನ್ನ ಕ್ಷಮಿಸು. ಅಣ್ಣ, ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಎಂದಿಗೂ ಮರೆಯಲ್ಲ. ಮಿಸ್ಟರ್, ನಾವು ಆ ಕಡೆ ಹೋದ್ಮೇಲೆ ಮತ್ತೆ ನಿಮ್ಮ ಹೆಂಡ್ತಿನ? ಖಂಡಿತ ಹೋಗ್ಲಿಲ್ಲ ಸರ್. ನನ್ನ ನಂಬಿ ಸರ್. ನಾನು ಕೂಲಿ ಆದ್ರೂ ಮಾಡಿ ನನ್ನ ಹೆಂಡ್ತಿನ ನಾನು ಸಾಕ್ತೀನಿ ಸರ್. ಇನ್ಮೇಲೆ ನಮ್ಮಪ್ಪ ನಮ್ಮ ಅಣ್ಣನ ಆಶ್ರಯಕ್ಕೆ ಹೋಗಲ್ಲ ಸರ್. ನನ್ನ ನಂಬಿ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಸದ್ಯ ಈಗಲಾದ್ರೂ ಗಂಡಸ್ತರ ಮಾತಾಡಿದ್ರಲ್ಲ. ಅನ್ಪೂರ್ಣ, ಬಂದೆ. ನಿನ್ ಮಗ ಬಂದ್ಬಿಟ್ಟ ಕಣೆ. ಅಶೋಕ್, ಅವಿನಾಶ್, ಅಜ್ಜಿ, ಬಾಪ ಹೂನಪ್ಪ. ಏಯ್, ಅಯ್ಯೋ, ನಿಮ್ಗೇನ್ರಿ ಬಂತು? ಏನು ಅಲ್ಲೋಡು ಮಕ್ಳೇನ್ ಮಾಡ್ತಿದ್ದಾರೆ ಅಂತ? ಅದೇ ನಾನು ಮಾಡ್ತಿದ್ದೀನಿ. ನಿಮ್ಗೇನು ಬೇರೆ ಕೆಲಸನೇ ಇಲ್ವಾ? ಸದ್ಯಕ್ಕಿದೆ ಕೆಲಸ. ಏ ಅತ್ತೆ, ಇಳಿಸಿ ಅವನ್ನ, ಇಳಿಸಿ ಅವನ್ನ. ಯಾಕಮ್ಮ? ಸೊಂಟ ಹುಡುಕಿದ್ರೆ ಏನ್ ಮಾಡೋದು? ಚಿಕ್ಕ ಮಗುನ ಅವನು. ನೀನ್ ಹೇಳೋದೇನೋ ನ್ಯಾಯವೇ, ಆದ್ರೆ ಏನ್ ಮಾಡ್ಲಿ, ಮೊಮ್ಮಕ್ಕಳನ್ನ ಎತ್ಕೊಂಡು ಓಡಾಡ್ಬೇಕು ಅನ್ನೋ ಆಸೆ ಇನ್ನೂ ಹೋಗಿಲ್ಲ. ಹೋಗ್ಲಿ, ನೀನೇ ಒಂದು ಪುಟ್ಟ ಹೆಣ್ಣುವನ್ನ ಎತ್ಕೊಟ್ಬಿಟ್ರ? ಅಮ್ಮಮ್ಮ, ಇನ್ನು 10 ಗಂಡು ಮಕ್ಕಳಾಗ್ಲಿ ಅಂತ ಬೇಕಾದ್ರೆ ಆಶೀರ್ವಾದ ಮಾಡು, ಆದ್ರೆ ಹೆಣ್ಣು ಅಂತ ಮಾತ್ರ ಹೇಳ್ಬೇಡ. ಯಾಕಪ್ಪ ಹಾಗಂತೀಯ? ಕನ್ಯಾದಾನ ಮಾಡೋದು ಪುಣ್ಯದ ಕೆಲಸ. ಹೌದಪ್ಪ, ಅದು ನಿಮ್ ಕಾಲದಲ್ಲಿ. ಈಗ ನಾವು ಕನ್ಯಾ ದಾನ ಮಾಡ್ತೀವಿ, ಅವರು ಕನ್ಯಾ ದಹನ ಮಾಡ್ತಾರೆ. ಏನಪ್ಪ ನೀನ್ ಹೇಳ್ತಿರೋದು? ಅಮ್ಮ, ನಾವು ಊರಿಗೆ ಬರ್ಬೇಕಾದ್ರೆ ದಾರಿಲಿ ಒಂದು ಘಟನೆ ನಡೀತು. ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಒಂದು ಹೆಣ್ಣನ್ನ ಗಂಡ ಬಾವ ಮಾವ 3 ಜನ ಸೇರಿ ಸೀಮೆಣ್ಣೆ ಸುರಿದು ಹತ್ತಿಸ್ತಾ ಇದ್ರು. ಆಮೇಲೆ ನಮ್ ಡ್ಯಾಡಿ ನುಗ್ಗಿ ಆ 3 ಜನನ್ನು ಡಿಶಿಮ್ ಡಿಶಿಮ್ ಅಂತ ಚಿಚ್ಚಾಕ್ಬಿಟ್ರು. ಹೌದೇನೋ? ಅದ್ರಲ್ಲಿಬ್ರು ಓಡೋದ್ರು. ಇನ್ನೊಬ್ಬ ನಮ್ ಡ್ಯಾಡಿ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ. ತುಂಬಾ ಒಳ್ಳೆ ಕೆಲಸ ಮಾಡ್ದೆಪ್ಪ. ಅನ್ಪೂರ್ಣ, ಇವನು ಈ ಸರ್ದಾರನ್ ಮಗ ಕಣೆ. ಓಹೋ ಗಜೇಂದ್ರ, ನಿನ್ನ ಮರ್ತ್ಬಿಟ್ಟಿದ್ದೆ. ಟಿಂಬರಾಡಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಡೀತಾ ಇಲ್ವಾ? ಗಜೇಂದ್ರ, ಸುಳ್ಳು ಯಾಕೆ ಹೇಳ್ತಿದ್ದೀಯ? ಮಕ್ಳ, ಇದೇನ್ ಗೊತ್ತಾ? ಮೌತಾರ್ಗನ್ನು ಕಡಿತತ್ತ ನಾನ್ ಬಾರಿಸ್ತೀನಿ. ನೀವು ಬಾರ್ಸೋದಲ್ಲ, ಮತ್ ಯಾರು ಬಾರ್ಸೋದು? ಆನೆ ಬಾರ್ಸುತ್ತೆ. ತಾತ, ನನಗೆ ರೀಲ್ ಬಿಡ್ತಿರಲ್ಲ ತಾತ. ಆನೆ ಎಲ್ಲಾದ್ರೂ ಮೌತಾರ್ಗನ್ ಬಾರ್ಸುತ್ತಾ? ನೋಡ್ತಾ ಇರಿ, ಬಾರ್ಸುತ್ತೆ. ಗಜೇಂದ್ರ, ಬಾರ್ಸ್ ತೋರ್ಸ. ನಿಜವಾಗ್ಲೂ ಬಾರಿಸುತ್ತೆ ಕಣೋ. ನೋಡಿದ್ರ? ಪೂಜೆ ಮಾಡುತ್ತೆ, ಗಂಟೆ ಹೊಡೆಯುತ್ತೆ. ಗಂಟೆ ಆಮೇಲೆ ಹೊಡ್ಸೋರಂತೆ, ಮೊದ್ಲು ಊಟಕ್ಕೆ ಬನ್ನಿ. ಬಾಪ ನಡೀರಿ, ಬಾಮ್ಮ. ಬಾಪ ಹೋಗೋಣ.
ಸರ್ದಾರ ಖಡ್ಗಕ್ಕೆ, ವಿಜಯ ಖಡ್ಗಕ್ಕೆ, ವೀರ ಖಡ್ಗಕ್ಕೆ, ಶಕ್ತಿ ಖಡ್ಗಕ್ಕೆ, ವಿಜಯ ಖಡ್ಗಕ್ಕೆ, ವೀರ ಖಡ್ಗಕ್ಕೆ, ಶಕ್ತಿ ಖಡ್ಗಕ್ಕೆ. ಓ ಖಡ್ಗ ಬಂದು ಸರ್ದಾರ ಮನೆಗೆ ತಲತಲಾಂತರದಿಂದ ಬಂದ್ರೆ ಕಡ್ಗ ಇದು. ಮತ್ತೆ ಒಂದ್ ದಿವಸನೂ ಹೊರಗೆ ತೆಗೆದಿದ್ದೆ ನೋಡಿಲ್ಲ. ಹೊರಗೆ ತೆಗೆದ್ರೆ ತಲೆಗಳು ಕಚ್ಚಕ್. ನಿನ್ ತಲೆ ಅಲ್ಲಯ್ಯ, ಯಾರು ಅನ್ಯಾಯ ಅಕ್ರಮ ಮಾಡ್ತಾರೋ ಅವ್ರ ತಲೆ ಕಚ್ಚಕ್. ಸರ್ದಾರ ಖಡ್ಗಕ್ಕೆ. ಈ ಖಡ್ಗನ ಯಾರೇ ಹಿಡಿದ್ರು ಶಕ್ತಿ ತಾನಾಗೇ ಬರ್ತಂತೆ. ಅದಕ್ಕೇನೆ ವರ್ಷ ನಡೀತಿರೋ ಈ ಶಾಂತಿಯಮ್ಮನ ಜಾತ್ರೆಯಲ್ಲಿ ಈ ಖಡ್ಗನ ಪೂಜೆಗಿಟ್ಟು ಶಾಂತಿ ಮಾಡ್ತಾರೆ. ಇಲ್ಲ ಅಂದ್ರೆ ರುಂಡುಗಳನ್ನ ಚಂಡಾರಿ ಬಿಡುತ್ತೆ. ಕಾರಣ ಇಲ್ದೆ ಖಡ್ಗನ ಹೊರೆಯಿಂದ ಹೊರಗೆ ತೆಗೆಯೋ ಹಾಗೆ ಇಲ್ವಂತೆ. ಒಂದ್ ವೇಳೆ ತೆಗೆದ್ರೆ ಮುಗೀತು, ವೈರಿಗಳ ರಕ್ತದ ಅಭಿಷೇಕ ಮಾಡೋವರೆಗೂ ಒಳಗಡೆ ಇಡೋ ಹಾಗೆ ಇಲ್ವಂತೆ. ಹಾಗಾಗಿ ತೆಗೆಯೋದು ಬೇಡ, ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕಿಸ್ಕೊಳ್ಳೋಣ. ವಿಜಯ ಖಡ್ಗಕ್ಕೆ. ಅಲ್ಲಪ್ಪ, ಈ ಸರ್ದಾರರಿಗೆ ಆ ಖಡ್ಗ ಯಾರು ಕೊಟ್ರು? ಅವ್ರಪ್ಪ ಕೊಟ್ರು. ಅವ್ರಪ್ಪನ್ಗೆ ಅವ್ರಪ್ಪನ್ಗೆ ಅವ್ರಪ್ಪ ಅಪ್ಪ ನನ್ನ ಕೈ ಬಿಟ್ಟು ಬಿಡ್ರಪ್ಪ. ಶಾಂತಿಯಮ್ಮ ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ತಂದೇವಮ್ಮ ಬೆಳಗಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಶಾಂತಿಯಮ್ಮ ನಿನ್ನ ನಂಬಿನ ಬಂದೆನು, ಶಾಂತಿಯನ್ನು ನೀಡು ಎಂದು ಕೈ ಮುಗಿವೆನು. ಬಂದೇವಮ್ಮ ಬೇಡಲಿಕ್ಕೆ, ಬೇಡಿ ಹಾಡಲಿಕ್ಕೆ, ಹಾಡಿ ಕುಣಿಯಲಿಕ್ಕೆ. ಬಂದೇವಮ್ಮ ಬೇಡಲಿಕ್ಕೆ, ಮಳೆಯು ಸುರಿಯಲಿಕ್ಕೆ, ಧಾನ್ಯ ಬೆಳೆಯಲಿಕ್ಕೆ. ನಿನ್ನ ನೆರಳಿನಲ್ಲೇ ತಾಯನ ಬಾಳುವೆ, ನಿನ್ನ ಪಾದದಲ್ಲೇ ನಾನು ಹೂವಾಗುವೆ. ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ತಂದೇವಮ್ಮ ಬೆಳಗಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಶಾಂತಿಯಮ್ಮ ಕಾಮಧೇನುವಂತೆ ನೀನು ನಮ್ಮ ಪಾಲಿಗೆ, ಜ್ಯೋತಿಯಮ್ಮ ನೀನು ತಾಯೇ ನಮ್ಮ ಊರಿಗೆ. ಕ್ಷೀರಜೇಲಧಾರೆ ನೀನು ನಮ್ಮ ಊರಿಗೆ, ದಾರಿ ಬೆಳಗು ದೀಪ ನೀನು ನಮ್ಮ ಬಾಳಿಗೆ. ಕಪ್ಪನೆ ಮುಗಿಲಾಗುವೆ, ಕರ
ಕರಗುತ್ತ ನೀರಾಗುವೆ ತಾಯೇ ನೆಲದಲ್ಲಿ ಹಸಿರಾಗಿರುವೆ ಬಂದೇವಮ್ಮ ಬೇಡಲಿಕ್ಕೆ ನಿನ್ನ ನೋಡಲಿಕ್ಕೆ ಸೇವೆ ಮಾಡಲಿಕ್ಕೆ ತಂದೇವಮ್ಮ ಬೆಳಗಲಿಕ್ಕೆ ದೀಪ ಬೆಳಗಲಿಕ್ಕೆ ಕಾಯಿ ಹೊಳೆಯಲಿಕ್ಕೆ ಶಾಂತಿಯಮ್ಮ 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 ರಾಗದ್ವೇಷ ಕಾಡದಂತೆ ನೋಡು ನಮ್ಮನು ಯಾವ ಪಾಪ ಸೋಕದಂತೆ ಕಾಯಿ ನಮ್ಮನು ಪ್ರೀತಿಯಿಂದ ಬಾಳುವಂತೆ ನೋಡು ನಮ್ಮನು ಭೀತಿ ದೂರವಾಗುವಂತೆ ಕಾಯಿ ನಮ್ಮನು ಪಾರ್ವತಿ ಜಗದೀಶ್ವರಿ ಶಂಕರಿ ರಾಜೇಶ್ವರಿ ತಾಯೇ ರಕ್ಷಿಸು ಕರುಣಾಕರಿ ಬಂದೇವಮ್ಮ ಬೇಡಲಿಕ್ಕೆ ನಿನ್ನ ನೋಡಲಿಕ್ಕೆ ಸೇವೆ ಮಾಡಲಿಕ್ಕೆ ತಂದೇವಮ್ಮ ಬೆಳಗಲಿಕ್ಕೆ ದೀಪ ಬೆಳಗಲಿಕ್ಕೆ ಕಾಯಿ ಒಡೆಯಲಿಕ್ಕೆ ಶಾಂತಿಯಮ್ಮ ನಿನ್ನ ನಂಬಿನ ಬಂದೆನು ಶಾಂತಿಯನ್ನು ನೀಡು ಎಂದು ಕೈ ಮುಗಿವೆನು ಬಂದೇವಮ್ಮ ಬೇಡಲಿಕ್ಕೆ ನಿನ್ನ ನೋಡಲಿಕ್ಕೆ ಸೇವೆ ಮಾಡಲಿಕ್ಕೆ ತಂದೇವಮ್ಮ ಬೆಳಗಲಿಕ್ಕೆ ದೀಪ ಬೆಳಗಲಿಕ್ಕೆ ಕಾಯಿ ಹೊಡೆಯಲಿಕ್ಕೆ ಶಾಂತಿನಗರದ ಜನತೆಗೂ ಹಾಗೂ ಪ್ರಮುಖರಿಗೂ ನಮಸ್ಕಾರ. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಓಹೋ, ಯಾರಪ್ಪ ಈ ಹೊಸಮುಖ ಅಂತನಾ? ಈಗ ಗೊತ್ತಾಯ್ತಾ? ನಾನ್ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ನೀವುಗಳು ಯಾರು ಅಂತ ನನಗ್ ಚೆನ್ನಾಗಿ ಗೊತ್ತು. ಏನು ಧರ್ಮಾಧಿಕಾರಿ ಧರ್ಮಯ್ಯನವರು ದೇವಸ್ಥಾನದ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯೋ? ಸಾಹುಕಾರ ಶಂಕರಪ್ಪನವರು, ಜೋಡಿದಾರ್ ಶಿವಪ್ಪನವರು, ಡಾಕ್ಟರ್ ಶೈಲೇಶ್, ಓ ನೀವು ಸರ್ದಾರ್ ಗೋಪಿನಾಥ್ ಅಲ್ಲ? ಓ, ನೀವೆಲ್ಲ ಶಾಂತಿಯಮ್ಮನ್ನ ಭಕ್ತಿಯಿಂದ ಪೂಜೆ ಮಾಡೋ ಹೊತ್ತಿಗೆ ಈ ಊರಲ್ಲಿ ಶಾಂತಿ ತುಂಬಿರೋದು. ಆದ್ರೆ ಅದ್ ಸಾಲದು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆದಷ್ಟು ಬೇಗ ನಿಮಗಿಲ್ಲಿ ಒಂದು ಸ್ವರ್ಗಾನೇ ಸೃಷ್ಟಿ ಮಾಡ್ತೀನಿ. ಮಿಸ್ಟರ್, ಸದ್ಯಕ್ಕೆ ಈ ಬೂಟ್ಸ್ ಕಾಲ್ ತೆಗಿತೀರಾ? ಯಾಕೆ? ಇದು ದೇವರಿರೋ ಸ್ಥಳ. ಓ ಸಾರಿ. ಓಕೆ, ಬಾಯ್. ಬರ್ತೀನಿ. ಓ, ಗಾಡೆ ಶಾಂತಿಯಮ್ಮ, ಬ್ಲೆಸ್ ಮೀ. ಬಾಯ್.
ಒಳ್ಳೆ ಬಿರುಗಾಳಿ ಬಂದಾಗ ಬಂದು ಸುಂಟ್ರ ಗಾಳಿ ಹೋದಾಗ ಹೋಗ್ತಾನಲ್ಲ, ಯಾರು ಇವನು? ಸ್ವರ್ಗಾನೇ ಬನ್ನಿ. ಬಂದೆ. ಕುತ್ಕೊಳ್ಳಿ. ಏನಿದು? ಅಮೃತ. ಅಮೃತ. ಏನ್ ಗಂಗಣ್ಣ, ಕೊನೆಗೂ ಸ್ವರ್ಗಕ್ಕೆ ಬಂದೇ ಬಿಟ್ಟೆ. ಈಗ ತಾನೇ ಬಂದೆ. ಏನೇನ್ ನೋಡ್ದೆ? ನಾನು ಈಗ ತಾನೇ ಬಂದೆ, ಈಗ್ಲೇ ಪ್ರಾರಂಭ. ಏ ಹುಡುಗಿ, ಇನ್ನು ಏನೇನಿದೆ? ಕುಂಟ ಇದೆ, ಮಸಾಜ್ ಇದೆ, ದುಡ್ಡು ಮಾಡೋದು ಇದೆ. ಅಯ್ಯೋ, ಯಾವ್ದು ನೋಡಿ ಯಾವ್ದು ಬಿಡ್ಲಿ? ಮೊದಲು ಕುಣಿತ ನೋಡೋಣ. ಅಂದರ್ ಬಾಹರ್. ಬನ್ನಿ ಬನ್ನಿ ಬನ್ನಿ, ಈಗ ನಿಮ್ಮ ಅದೃಷ್ಟ ಪರೀಕ್ಷೆ. 10 ರೂಪಾಯಿಗೆ 20 ರೂಪಾಯಿ, 20 ರೂಪಾಯಿಗೆ 60 ರೂಪಾಯಿ, 100ಕ್ಕೆ 300 ರೂಪಾಯಿ. ಹಾಕಿ ಹಾಕಿ. ಮುಖ ನೋಡಿ ಸುಖ ಇಲ್ಲ ಅಣ್ಣ, ಬೇಗ ಬೇಗ ಹಾಕಿ. ಆನೆ ಹೊಟ್ಟೆ ಕುದುರೆ ಸಿಂಹ, ಹಾಕಿ ಅಣ್ಣ, ಹಾಕಿ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ. 10ಕ್ಕೆ 30, 20ಕ್ಕೆ 60, 100ಕ್ಕೆ 300. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ. ಅಲ್ಲ ಅಗ್ಲ ಮಗನ್ ನೋಡು. ಕೋತಿ ಕೋತಿ 100 ರೂಪಾಯಿ. ಈಗ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಅಣ್ಣ. ಕೋತಿ ಕೋತಿ. ಯಾರೇ ಕೋತಿ? 100 ರೂಪಾಯಿ. 100ಕ್ಕೆ 300. ನಿಜವಾಗಿಯೂ ಸ್ವರ್ಗಾನೆ, ನೀನು ಧನಲಕ್ಷ್ಮಿನೇ. ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹೋಯ್ ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೋಯ್ ಸೋಲೆನು ನಾ. ಸಾಕು ನಿನ್ನಾಟ, ಇಂಥ ತುಂಟಾಟ ಹೀಗೆ ತಗೆ. ಮುತ್ತನೊಂದ ಕೊಟ್ಟು ಕೇಳು. ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹೋಯ್ ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೋಯ್ ಸೋಲೆನು ನಾ.
ತಣ್ಣನೆ ಗಾಳಿ ಬೀಸಿ ಚಿನ್ನ ಚಳಿಯ ತುಂಬಿದೆ, ನಾನು ನಡುಗಿದೆ ಬಿಸಿ ಕಾಣದೆ ನೀ ಬಡಿ ಬರದೆ. ಬೆಂಕಿಯಲ್ಲ ನಾನು ನಲ್ಲ ಬಿಸಿಯ ತುಂಬಲು, ನನ್ನ ಬಳಿಯಲ್ಲಿ ಹೊಸದೇನಿದೆ ಸಂತಸ ಕೊಡಲು. ಇನ್ನು 10 ತೊಟ್ಟಿಲು ತೂಗಿದರು ಚಿನ್ನ ನಿನ್ನ ಅಂದವು ಹೋಗುವುದೇ. ಮೊದಲ ವಯಸ್ಸು ಈಗಿಲ್ಲ, ಇನ್ನು ಚಪಲ ಹೋಗಿಲ್ಲ, ಹೀಗೆ ತಗೆ ಅಪ್ಪಿಕೊಂಡು ನನ್ನ ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹತ್ತಿರ ಬಾ. ಸಂಪಿನ ವೇಳೆ ಇಂಪಿನ ರಾಗಕ್ಕೆ ಹೊಯ್ ಸೋಲೆನು ನಾ. ಜಾಣರು ಬಯಲಲ್ಲಿ ದಿನ ನುಡಿಯುತ್ತಲಿರೆ ನಾಚಿಕೆ ಬರಲು. ಮುಗಿಲ ಮರೆಯ ಚಂದ್ರ ತುಂಬ ಸೊಗಸು ಎನ್ನುವರು, ಸೆರಗಿನ ಮರೆ ಸೌಂದರ್ಯವ ಅರಿಯದ ಜನರು. ಇನ್ನು ಏಕೆ ಬೇಡದ ಆಸೆಗಳು, ಸಾಲದೇನು 2 ಕಂದಗಳು. ಮನದ ಬಯಕೆ ಇಂಗಿಲ್ಲ, ತುಟಿಯ ಹೊಳಪು ಹೋಗಿಲ್ಲ, ಸಾಕಾಯಿದೆ. ಕೋಣೆಯಲ್ಲಿ ಬಂದು ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೊಯ್ ಸೋಲೆನು ನಾ. ಸಾಕು ನಿನ್ನಾಟ, ಏಕೆ ತುಂಟಾಟ ಹೀಗೆ ತಗೆ. ಮುತ್ತನೊಂದು ಕೊಟ್ಟು ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೊಯ್ ಸೋಲೆನು ನಾ. ಅಮ್ಮ ಅಮ್ಮ, ಅಪ್ಪ ಇನ್ನು ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾರಮ್ಮ. ಓ ಬಂದ್ರು ಅಂತ ಕಾಣುತ್ತೆ, ಇರು. ಬಾಗಿಲು ತೆಗ್ದೇ ಇದೆ, ಒಳಗ್ ಬನ್ರಿ. ಎಷ್ಟೊತ್ತಿಗೆ ಬಾಗ್ಲ ತೆಗೆಯೋದು? ಬೇವರಿಸಿ ಮುಂದೆ ಎಲ್ಲಿದೀಯಾ? ಕಾಣಿಸಲ್ಲ. ಎಲ್ಲಿ ಸಿಕ್ಕು ನೀನು? ಸರಿ. ಅಪ್ಪ ಚೆಂಡು ತಂದ್ಯಾ? ಚೆಂಡು ಬಾಳು ಯಾಕ್ರಿ ಮಗನ್ ಹಾಗೆ ನುಗ್ತಿದ್ದೀರಾ? ನನ್ನ ಇಷ್ಟ ಕಣೆ, ನನ್ನ ಮಗಳು ಅವಳು. ನೋಗ್ತೀನಿ, ಬಡಿತೀನಿ, ಸಾಯಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಈ ಹಾಳಾದ ಕ್ಲಬ್ ನಮ್ಮ ಊರಿಗೆ ಬಂದಾಗ್ಲಿಂದ ನಮ್ಮನೆ ನರ್ಕ ಆಗ್ಬಿಟ್ಟಿದೆ. ಅದೇ ಸ್ವರ್ಗ, ಈ ಮನೆನೇ ನರಕ. ಮುಚ್ಚೆ ಬಾಯಿ ಮುದುಗಿ ಹೋಗ್ಬೆ. ಗಂಡನ ಮುಖ ನೋಡಿ ಅಳತಾಳೆ. ಬಸವರಾಜಪ್ಪನ ಸ್ವರ್ಗದಲ್ಲಿ ಹುಡುಗಿಯರು ಹೇಗಿದ್ದಾರೆ ಗೊತ್ತೇನೆ? ಆಪಲ್ 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 ಇದಾಗಿದ. ಆಪಲ್ ಅಂದ್ರೆ ಗೊತ್ತಾ ನಿಂಗೆ? ಸೇಬು ಸೇಬು ಆಗಿದ್ದಾರೆ ಅವಳು. ನೀನು ಇದೀಯ ನಮ್ಮ ಟಿಂಬರ್ ಯಾರ್ಡ್ ಮರದ ದಿಮ್ಮೆ ತರ. ಅಲ್ಲೋದ್ರು ಅದೇ ಮರದ ದಿಮ್ಮೆ, ಮನೆಗೆ ಬಂದ್ರು ಇದೇ ದಿಮ್ಮೆ. ದುಂಬೆ ಅಪ್ಪ. ಅಮ್ಮ ಶಾಂತಿ ಅಮ್ಮ, ಈ ನರಕದಿಂದ ನೀನೇ ನಮ್ಮನ್ ಪಾರ್ ಮಾಡಮ್ಮ. ನಮ್ಮೂರು ಋಷಿಗಳ ತಪೋವನ ಇದ್ದಾಗಿತ್ತು. ಆ ನಮ್ಮ ತಾಯಿಗೆ ನಮ್ಮ ಮೇಲೆ ಏನ್ ಕೋಪ ಬಂತು ನಾಕಾಣೆ. ಆ ಬಸವರಾಜ ಕಡೆಯವ್ರು ಬಂದು ನಮ್ಮ ಶಾಂತಿನೂ ಹಾಳಾಯ್ತು, ನಮ್ಮ ದೇವಸ್ಥಾನಕ್ಕೆ ವರಮಾನ ಕಮ್ಮಿ ಆಯ್ತು. ಸಂಜೆ ಆದ್ರೆ ದೇವಸ್ಥಾನದ ಕಡೆ ಒಬ್ರು ಸುಳಿಯಲ್ಲ ಅಂತಾರೆ. ಬಸವರಾಜನ ಕಡೆಯವರು ಅದನ್ನ ಮಾಯಾ ಲೋಕ ಅಂತಾರೆ. ನಿಜ ಹೇಳಬೇಕು ಅಂದ್ರೆ ಅದು ಮೋಸದ ಲೋಕ. ಸರ್ದಾರ್ರೆ, ನಮ್ಮವ್ರು ಎಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತಿದೆ. ಈ ಕ್ಲಬ್ ಬಂದಾಗ್ಲಿಂದ ನಮ್ಮವ್ರು ಕುಡಿದೇ ಇರೋ ದಿನಾನೇ ಇಲ್ಲ.
ರಾತ್ರಿ ಆಯ್ತು ಅಂದ್ರೆ ತೂರಾಡ್ಕೊಂಡ್ ಮನೆಗ್ ಬರ್ತಾರೆ. ನನ್ನ ಮಕ್ಕಳು ದನ ಬಡ್ದಾಗ ಬಡಿತಾರೆ. ಸರ್ದಾರೆ, ನನ್ ಮಗಳು ಮದ್ವೆಗೆ ಅಂತ ಹಣ ಸೇರ್ಸಿಟ್ಟಿದ್ದೆ. ಅದನ್ನ ನನ್ನ ತಮ್ಮ ಬಂದು ಬೀಗ ಹೊಡೆದು ಹಣನೆಲ್ಲ ಎತ್ಕೊಂಡು ಹೋಗಿ ಕ್ಲಬ್ ಅಲ್ಲಿ ಕುಡ್ದು ಹಾಳಾಗ್ತಿದ್ದಾನೆ. ನಮ್ಮ ಯಜಮಾನ್ರು ಸಂಬಳನೇ ಮನೆಗ್ ತರಲ್ಲ, ದಿನ ಕುಡ್ಕೊಂಡ್ ಬರ್ತಾರೆ. ಕೇಳಿದ್ರೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅವ್ರಿಗೆ ನೀವೇ ಬುದ್ಧಿ ಹೇಳ್ಬೇಕು ಸರ್ದಾರ್ರೆ. ಕೃಷ್ಣಯ್ಯ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತು ಸರ್. ಏನ್ ಸರ್ದಾರ್ರೆ, ಗುಂಪು ಕಟ್ಕೊಂಡೆ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀರಾ? ಜನರ ರಕ್ಷಣೆಗೆ ಅಂತ ಇರೋರು ತೂಗುಡಿಸಿರೋದನ್ನ ನೋಡಿ ಎಪ್ಸೋದಕ್ಕೆ ಬಂದಿದ್ದೀವಿ. ಏನ್ ಸ್ವಾಮಿ, ನಾವ್ ಈ ಊರಲ್ಲಿ ಬಾಳ್ಬೇಕೋ ಬೇಡವೋ? ಈಗ ಈ ಊರ್ಗೆ ಏನಾಗಿದೆ ಅಂತ. ಇನ್ಸ್ಪೆಕ್ಟ್ರೆ, ನಮ್ಮ ಊರಿನ ಸಂಪ್ರದಾಯ ಏನು ಅಂತ ಗೊತ್ತು ತಾನೆ? ಯಾರೂ ಮದ್ಯಪಾನ ಮಾಡಕೂಡ್ದು. ಅದನ್ನ ನಾವು ಇದುವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇವತ್ತು ಆ ಬಸವರಾಜ ಕ್ಲಬ್ ಅಂತ ಮಾಡಿ ಜನಗಳನ್ನ ಹಾಳು ಮಾಡಿ ಊರ್ನೇ ಲೂಟಿ ಮಾಡ್ತಾ ಇದ್ದಾನೆ. ನೀವೇನೇ ಆಕ್ಷನ್ ತಗೊಂಡಿದ್ದೀರಿ? ಮೊದ್ಲು ಅವನ್ನ ಅರೆಸ್ಟ್ ಮಾಡಿ. ಕಾನೂನು ಅನ್ನೋದು ನಿಮ್ ಮನೆ ಗುಲಾಮ ಅನ್ಕೊಂಬಿಟ್ರ? ನೀವು ಹೇಳ್ದಾಗ ಕೇಳೋದಕ್ಕೆ? ಕ್ಲಬ್ ನಡ್ಸೋಕೆ ಬಸವರಾಜು ಸರ್ಕಾರಕ್ಕೆ ಹಣ ಕಟ್ಟಿದಾನೆ, ಲೈಸೆನ್ಸ್ ನೋಡಿದಾನೆ, ಗೊತ್ತೇನು? ನೀವ್ ಹೇಳ್ದಾಗೆ ಬಸವರಾಜ್ ಅನ್ಯಾಯ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರೇನ್ ಒಬ್ಬೊಬ್ರು ಮನೆ ಹತ್ರನೂ ಹೋಗಿ ಕರೀತಾ ಇದ್ದಾರಾ ಅಥವಾ ಎಳ್ಕೊಂಡ್ ಬರ್ತಿದಾರ? ದುಡ್ಡು ಕಳ್ಕೊತೀವಿ, ಹಾಳಾಗ್ತೀವಿ ಅಂತ ಗೊತ್ತಾದ ಮೇಲೆ ಜನ ಯಾಕ್ರಿ ಅಲ್ಲಿಗೆ ಹೋಗ್ಬೇಕು? ನೋಡಿ ಸರ್ದಾರೆ, ಇದು ಪ್ರಜಾರಾಜ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯದ ಹಕ್ಕಿದೆ. ಹಾಗೇನೆ ಮನರಂಜನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತದ್ದು ಅಲ್ರಿ. ಇಷ್ಟ ಇದ್ರೆ ಹೋಗ್ತಾನೆ, ಇಲ್ದಿದ್ರೆ ಮನೇಲಿ ಇರ್ತಾನೆ. ಅದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊತಿದ್ದೀರಿ? ಇನ್ಸ್ಪೆಕ್ಟರ್ ಹೇಳೋದು ಒಂಥರ ನ್ಯಾಯವಾಗೇ ಇದೆ. ಕಂಡು ಕೆಂಡ ತುಳಿದ್ರೆ ನಮ್ದೇ ತಾನೇ ತಪ್ಪು. ಡಾಕ್ಟ್ರೇ, ತಪ್ಪು ಯಾರ್ದಿಂದ ವಿಮರ್ಶೆ ಮಾಡೋದಕ್ಕಲ್ಲ ನಾವು ಇಲ್ಲಿಗೆ ಬಂದಿರೋದು. ಇನ್ಸ್ಪೆಕ್ಟ್ರೆ, ನೀವು ಈ ಅನ್ಯಾಯನ ತಪ್ಪಿಸೋದಕ್ಕೆ ಆಗೋದಿಲ್ವೇನು? ಖಂಡಿತ ಆಗೋಲ್ಲ. ಸರ್ಕಾರ ಲೈಸೆನ್ಸ್ ಕೊಟ್ಟ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಇನ್ಸ್ಪೆಕ್ಟ್ರೆ, ನಿಮ್ ಕೈನಲ್ಲಿ ಏನು ಆಗೋದಿಲ್ಲ ಅಂದ್ಮೇಲೆ ನಾವು ಐಜಿ ಸಾಹೇಬ್ರ ಹತ್ರನೇ ಹೋಗ್ಬೇಕಾಗತ್ತೆ. ಬರ್ತೀವಿ. ಬಹಳ ಚೆನ್ನಾಗಿ ದಬಾಯಿಸಿದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಇಂಟೆಲಿಜೆನ್ಸ್. ಸಾರಿ, ನೀವು ಮಾಡಿ ಸಹಾಯಕ್ಕೆ ಇದು ಇದ್ಯಾವ ಮಹಾ ದೊಡ್ಡ ಸಹಾಯ ಬಿಡಿ ಮಿಸ್ಟರ್ ಬಸವರಾಜ್. ಯೂನಿಫಾರ್ಮ್ ಹಾಕೊಂಡಿರೋದಕ್ಕೆ ನನ್ನ ಕರ್ತವ್ಯನ ನಾನು ಮಾಡಿದ್ದೆ. ಮಿಸ್ಟರ್ ಬಸವರಾಜ್, ಈ ಊರಿನ ಮುಖಂಡರು ಇಷ್ಟಕ್ಕೆ ಸುಮ್ಮನಿದ್ದಾರೆ ಅಂತ ತಿಳ್ಕೋಬೇಡಿ. ಅವರು IGP ವರ್ಗೂ ಹೋಗ್ಬೇಕು ಅಂತ ಇದ್ದಾರೆ. ಹೋಗ್ಲಿ, ಅವರು ಭೇಟಿ ಮಾಡೋದಕ್ಕೆ ಮುಂಚೆ ನಾನೇ ಮೀಟ್ ಮಾಡ್ತೀನಿ. ಅಶೋಕ್, ಅವಿನಾಶ್, ಬನ್ನಿ ಮಕ್ಕಳ, ಹಾಲು ಕುಡಿವಿರಂತೆ. ಬನ್ರೋ, ಬೇಗ ಬನ್ರೋ, ಹಾಲಾರು ಹೋಗುತ್ತೆ. ಅಶೋಕ್, ನೀನಾದ್ರೂ ಬಾಪ್ಪ. ಅಜ್ಜಿ, ನಾ ಫೈಟ್ ಮಾಡ್ತಾ ಇದ್ದೀನಿ. ಅವಿನಾಶ್, ನೀನಾದ್ರೂ ಬಾರೋ. ಅಜ್ಜಿ, ನಾನ್ ಫೈಟ್ ಮಾಡ್ತಾ ಇದ್ದೀನಿ, ನನ್ ಡಿಸ್ಟರ್ಬ್ ಮಾಡ್ಬೇಡ. ಬೇಗ ಬನ್ರೋ ಅಂದ್ರೆ. ಏನತ್ತೆ? ನೋಡ್ದ್ಯಾಮ ನಿನ್ ಮಕ್ಳು? ಹಾಲ್ ತಣ್ಣಗಾಗುತ್ತೆ, ಕುಡಿಯೋದಕ್ಕೆ ಬನ್ರು ಅಂದ್ರೆ ಕುಸ್ತಿ ಮಾಡ್ತಿದ್ದಾರೆ. ಅಜ್ಜಿ ಕರೀತಾರ ಕೇಳಿಸ್ತಾ ಇಲ್ಲ? ಇರು ಮಮ್ಮಿ, ನಾವು ಫೈಟ್ ಮಾಡ್ತಾ ಇದೀವಿ. ಕಮಾನ್. ಸಾಕು ನಿಮ್ ಫೈಟಿಗೂ, ಬನ್ರ ಒಳಗೆ. ಆಶಾ, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಸರ್ದಾರ್ ವಂಶದಲ್ಲಿ ಹುಟ್ಟಿರೋ ಸಿಂಹದ ಮರಿಗಳು ಕಣೆ. ಸಿಂಹನೋ ಹುಲಿನೋ, ಬೆಳಗಿನಿಂದ ಸಂಜೆವರೆಗೂ ಈ ಹೊಡೆದಾಟ ಏನ್ ಚೆನ್ನಾಗಿರುತ್ತೆ ಹೇಳಿ? ಏಯ್, ನೀನು ಸರ್ದಾರ್ ಮನೆತನದ ಸೊಸೆ ಕಣೆ. ಹುಡುಗರು ಹೊಡೆದಾಡ್ತಾರೆ ಅಂದ್ರೆ ಬೆನ್ ತಟ್ಟಬೇಕು. ಸಾಕು, ಬಾಯ್ ಮುಚ್ಚೋ. ಒಬ್ಬ ಕೈ ಮುರ್ಕೊಳ್ಳಿ, ಇನ್ನೊಬ್ಬ ಕಾಲ್ ಮುರ್ಕೊಳ್ಳಿ. ನೀನ್ ಹೇಳೋ ಹಾಗೆ ಬೆನ್ ತಟ್ಟಿದ್ರೆ ಇಬ್ರು ಸೊಂಟ ಮುರ್ಕೋತಾರ ಅಷ್ಟೇ. ಏನಮ್ಮ, ನೀನು ಸೊಸೆ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀಯ? ಏನೇ ಹೇಳಪ್ಪ, ಈ ಹೊಡೆದಾಟ ಬಡದಾಟ ನನ್ ಸರ್ ಹೋಗಲ್ಲ. ಕೇಳಿದ್ರಾ? ನಿಮ್ಮಮ್ಮನು ಸರ್ದಾರ್ ವಂಶದ ಸೊಸೆ ತಾನೆ? ಪೆದ್ದಿ, ಸೊಸೆ ಮನಸ್ಸು ಬೇಜಾರು ಮಾಡಬಾರ್ದು ಅಂತ ನಿನ್ನ ವಹಿಸ್ಕೊಂಡು ಮಾತಾಡ್ತಿದಾರ ಅಷ್ಟೇ. ನೋಡು ಅಮರ್, ನಾವು ಪಿಕ್ನಿಕ್ ಬಂದು 4 ದಿವಸ ಆಯ್ತು. ಊರಲ್ಲಿ ಅವ್ರೊಬ್ರೇ ಇದ್ದಾರೆ. ಹೇಗಿದ್ದಾರೋ ಏನು. ನಾವು ಬೇಗ ಊರಿಗೆ ಹೊರಡೋಣ. ಆಯ್ತಮ್ಮ. ಡ್ಯಾಡಿ ಡ್ಯಾಡಿ, ಅಜ್ಜಿಗೆ ತಾತನ್ ನೋಡ್ಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಬೇಗ ಊರ್ಗ್ ಹೋಗ್ಬೇಕು ಅಂತ ಆಸೆ ಆಗಿದೆ ಅಲ್ವಾ ಅಜ್ಜಿ? ಕೊಡ್ತೇನೆ ನೋಡು. ಅಯ್ಯಪ್ಪ.
ಉಡುಪಿ ನೋಡ್ತೀರಾ? ತಗೊಳ್ತೀನಿ. ಪಿಕ್ನಿಕ್ ತುಂಬಾ ಚೆನ್ನಾಗಿತ್ತು ತಾತ. ನೀನು ಬಂದಿದ್ರೆ ಇನ್ನೂ ಮಜವಾಗಿರ ತಾತ. ಏನ್ರಿ ಹೊರಗಡೆ ಈ ಚಳಿಲಿ ಯಾಕೆ ಕೂತಿದ್ದೀರಾ? ನಿಮ್ಮನ್ನೇ ನಾನು ಕೇಳ್ತಿರೋದು. ಅಜ್ಜಿ ಅಜ್ಜಿ, ತಾತ ಯಾಕೋ ಮಾತಾಡ್ತಾನೆ ಇಲ್ಲ. ಅಪ್ಪಾಜಿ, ಅಪ್ಪ ಯಾಕಪ್ಪ ಅಳ್ತಾ ಇದ್ದೀರಾ? ಏನಾಯ್ತು ಏನಾಯ್ತು ಅಂದ್ರೆ? ಇನ್ನು ಸಾಯ್ದೆ ಬದುಕಿದ್ದೀನಲ್ಲ, ಅಯ್ಯೋ ಅದಕ್ಕೆ. ಶಿವ ಶಿವ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಸರ್ದಾರ್ ವಂಶದಲ್ಲಿ ಹುಟ್ಟಿ ಕೇವಲ ಗುಂಡಾಗಳ ಕೈನಲ್ಲಿ ಏಟ್ ತಿನ್ಬೇಕಾಯ್ತಲ್ಲ, ಅದಕ್ಕೆ. ನಿಮ್ ಮೈ ಮುಟ್ಟೋ ಧೈರ್ಯ ಈ ಊರಲ್ಲಿ ಯಾರಿಗಪ್ಪ ಇದೆ? ಏನಾಯ್ತು ಹೇಳಿಯಪ್ಪ. ಅಪ್ಪಾಜಿ, ಅಯ್ಯೋ ಏನ್ರಿ ಇದು? ಅಪ್ಪ, ಅಯ್ಯೋ ದೇವ್ರೆ, ಯಾರಪ್ಪ ಹೊಡೆದವರು ಹೇಳಿಯಪ್ಪ. ಕುಡುಕರು ಕ್ಲಬ್ ನಡೆಸ್ತಿರೋ ಬಸವರಾಜನ್ ಕಡೆಯವರು. ಅವನಿಗೆ ಎದುರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಲ್ಲ, ಅದಕ್ಕೋಸ್ಕರ. ಎಲ್ಲಿ ಹೋಗ್ತಾ ಇದೆಯಪ್ಪ? ಅಪ್ಪನ ಮೇಲೆ ಕೈ ಮಾಡಿದವ್ರು ಯಾರು ಅಂತ ತಿಳ್ಕೊಂಬರಕ್ಕೆ. ಅಮರ್ ಅಮರ್ ಅಮರ್, ಸರ್ದಾರ್ ಮಗ ಬಂದ್ಬಿಟ್ಟ ಕಣ್ರಿ. ಎಂತ ಅಮೃತ ಸಿಗುತ್ತಂದ್ರೆ ಸರ್ದಾರ್ ಮಗನು ಸರ್ದಾರ್ ಊರಿಗೆ ದೊಡ್ಡವರು, ಜನಗಳಿಗೆ ಬುದ್ಧಿ ಹೇಳೋರು. ಸ್ವಲ್ಪ ನಿಮ್ ಜನ್ಮಕ್ಕೆ ನಾಚಿಕೆ ಇಲ್ಲ? ಬನ್ನಿ ಸರ್. ಯಾಕ ಹೊಡೆದೆ? ಯಾವನ ಅವನು ಸರ್ದಾರನ ಮೈ ಮುಟ್ತವನು? ಬನ್ರೋ. ಬಸವರಾಜ್, ಬಸವರಾಜ್!
ಸರ್ದಾರನ್ ಮರಿ ಸಿಂಹದ ಗುಹೆಗೆ ನುಗ್ಗಿ ಬಂದಿದೆ. ಏಯ್, ಎತ್ಕೊಂಡೋಗಿ ಬೀದಿಗೆ ಬಿಸಾಕ್ರು. ಶಾಂತಿಯಮ್ಮ, ನನ್ನ ಮಗನಿಗೆ ಏನೂ ಆಗದಿದ್ದ ಕಾಪಾಡು ತಾಯಿ. ಅಮ್ಮ, ಸರ್ದಾರೆ, ಹೇಗಿದ್ದಾನೆ ನಿಮ್ಮ ಮಗ? ಪ್ರಾಣಿಕೇನೋ ಅಪಾಯ ಇದೆ ತಾನೆ? ಮಗುನ ಜಿಗಟಿ ತೊಟ್ಲು ತೂಗ್ತಿರೇನ್ರಿ? ಸರ್ದಾರೆ, ನೀವೇನ್ ಮಾತಾಡ್ತಾ ಇದ್ದೀರಾ? ಯಾರ ಮೇಲಿನ ಕೋಪನ ಯಾರ ಮೇಲೆ ತೋರಿಸ್ತಾ ಇದ್ದೀರಲ್ಲ? ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ದಿದ್ರೆ ನಾನು ಹೇಳ್ತೀನಿ. ಇಂಥ ಚಂಡಾಲ್ ಕೆಲಸ ಮಾಡಿದವನು ಆ ಬಸವರಾಜ. ಅರೆಸ್ಟ್ ಮಾಡಿ. ನಿಮಗ್ ತಾಕತ್ತಿದೆಯೇನ್ರಿ? ತಾಕತ್ ಬೇರೆ, ಕಾನೂನು ಬೇರೆ. ಸಾಕ್ಷಿ ಆಧಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮೊದ್ಲು ನಾನು ಸಾಕ್ಷಿ ಹುಡುಕ್ತೀನಿ. ಅಂಗಡಿಯಿಂದ ಟಾರ್ಚ್ ತಗೊಂಡು ಬಂದು ಚರಂಡಿ ಎಲ್ಲ ಹುಡುಕಾಡಿ ಸಿಕ್ಕತ್ತೆ ಸಾಕ್ಷಿ. ನಿಮ್ಗೆ ಯಾರೇ ಪೊಲೀಸ್ ಕೆಲಸ ಕೊಟ್ಟವರು? ಸರ್ದಾರೆ, ಸಮಾಧಾನ ಮಾಡ್ಕೊಳ್ಳಿ. ಸರ್ದಾರ್ರೆ, ಕಾನೂನಿನ ವಿಷಯ ನಿಮ್ಗೆ ಗೊತ್ತಿಲ್ಲ. ನಿಮ್ ಮಗ ಎಚ್ಚರ ಆಗಿ ಏನ್ ನಡೀತು ಅಂತ ಕಂಪ್ಲೇಂಟ್ ಕೊಡ್ಲಿ, ನಾನು ಆಕ್ಷನ್ ತಗೋತೀನಿ. ನಾವ್ ವಿರೋಧಿ ಅದಕ್ಕಲ್ವೇ? ಸರ್ದಾರ್ರೆ, ಡಾಕ್ಟರ್ ಅಮರ ಹೇಗಿದ್ದಾನೆ? ಇಂಥ ಅನಾಹುತನ ನನ್ನ ಕೆರಿಯರ್ನಲ್ಲೇ ನೋಡಿರ್ಲಿಲ್ಲ. ಸುಮಾರು 100 ಹೊಲಿಗೆ ಹಾಕಿದ್ದೀನಿ. ರಕ್ತ ತುಂಬಾ ಹೋಗ್ಬಿಟ್ಟಿದೆ. 24 ಗಂಟೆ ಕಳೆಯವ್ರಿಗೆ ಏನು ಹೇಳೋಕ್ಕಾಗಲ್ಲ. ಆತ ಬದುಕೋದು ಆ ದೇವ್ರಿಗೆ ಸೇರಿದ್ದು. ಏನಮ್ಮ? ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿ ನಾನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬರೋದ್ರೊಳಗಾಗಿ ನನ್ನ ಕೈ ಕೊಟ್ಟು ಇಲ್ಲಿ ಬಂದು ಕೂತಿದ್ದೀರಲ್ಲ, ಇದು ನ್ಯಾಯನಾ? ನಾನೇನ್ ಮಾಡ್ಲಿ ಆಶಾ? ಬಿಸ್ನೆಸ್ ಮ್ಯಾನ್ ಇಂದ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಬಂತು, ಅದಕ್ಕೆ ಬಂದೆ. ಓಹೋ, ನನಗಿಂತ ನಿಮಗೆ ಆ ಬಿಸ್ನೆಸ್ ಮ್ಯಾನೇ ಹೆಚ್ಚಾಗೋದ್ನಾ? ಅದ್ರಲ್ಲೂ ಡ್ಯಾಡಿ, ನಿಮಗೆ ಮಾತಿಗೊಬ್ಬ ಮುದುಕ ಸಿಕ್ಕಿದ್ರೆ ಸಾಕು, ಮುಗಿದು ಹೋಯ್ತು. ಮನೇನೂ ಬೇಡ, ಮಗಳೂ ಬೇಡ. ಇವತ್ತು ನನಗೆ 2ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಎಲ್ಲಿ ಎಲ್ಲಿ ಆ ಮುದುಕ? ನಾನೇ ಆ ಮುದುಕ.
ಮಿಸ್ ಅದು ಡ್ಯಾಡಿ ಯಾವಾಗ್ಲೂ ಬಿಸ್ನೆಸ್ ಮ್ಯಾನ್ ಅಂತ ಮುದುಕರ ಜೊತೆನೆ ಓಡಾಡ್ತಿದ್ರು. ಅದಕ್ಕೆ ನಾನು ನಿಮ್ಮನ್ನ ಮಿಸ್ಟೇಕ್ ಅಂತ ಮುದುಕ ಅಂತ ಮುದುಕ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ಟೇಕ್ ಏನಿಲ್ಲ. ಇನ್ 30 ವರ್ಷ ಆದ್ಮೇಲೆ ನಾನು ಮುದುಕ ಆಗ್ತೀನಿ, ನೀವು ಮುದುಕಿ ಆಗ್ತೀರಾ. ನಾನು ಮುದುಕಿನ ನೆವರ್. ಎಸ್ ಆಗ್ತೀನಿ, ಆಗ್ಬಹುದು. ಸಾರಿ, ನಿಮ್ಮನ್ನ ನಾನು ಡಿಸ್ಟರ್ಬ್ ಮಾಡ್ಬಿಟ್ಟೆ. ಸರ್, ನೀವು ಬೇಕಾದ್ರೆ ಶಾಪಿಂಗ್ ಕರ್ಕೊಂಡೋಗಿ, ನಾನು ಆಮೇಲೆ ಬಂದು ನೋಡ್ತೀನಿ. ಅದು ಪರವಾಗಿಲ್ಲ, ನಾನೇ ಇನ್ನೊಂದು ದಿವಸ ಶಾಪಿಂಗ್ ಹೋಗ್ತೀನಿ, ನೀವು ಮಾತಾಡಿ. ಬರ್ತೀನಿ ಡ್ಯಾಡಿ. ಸರ್, ಓ ಮೈ ಗಾಡ್, ರಂಗ ಬರ! ಆಶಿನ್ಗೆ ಹಾವು ಕಚ್ಚಿಬಿಟ್ಟಿದೆ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬನ್ನಿ. Are you all right? ಸರ್, ಪಾಯ್ಸನ್ ಎಲ್ಲ ಆಲ್ಮೋಸ್ಟ್ ಹೊರಗಡೆ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ. ಮಿಸ್ಟರ್ ರಾಮರ್, ನೀವು ನನ್ನ ಮಗಳಿಗೆ ಜೀವದಾನ ಮಾಡಿದಿರಿ. ನಿಮ್ಮ ಈ ಉಪಕಾರನ ನಾನು ನನ್ನ ಮಗಳು ಎಂದಿಗೂ ಮರೆಯೋದಿಲ್ಲ. ಇದರಲ್ಲಿ ಉಪಕಾರ ಏನು ಬಂತು ಸರ್? ನಾನು ಬರ್ತೀನಿ. ಥ್ಯಾಂಕ್ ಯು. ಕಾಪಾಡಿ, ಕಾಪಾಡಿ! ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ! ಹೌದು, ನಾನೇನೆ. ಹಾವು ಕಚ್ಚಿಬಿಡ್ತು. ಹಾವು ಹೊರಟೋಯ್ತು. ಮೇಡಮ್, ಎಲ್ಲೋಗ್ತಾ ಇದ್ದೀರಾ? ಡಾಕ್ಟರ್ ಹತ್ರ. ಅವ್ರು ಬರೋದ್ರೊಳಗೆ ನಾನು ಇರಲ್ವೇ? ಕೈಲಾಸಕ್ಕೆ ಹೋಗ್ಬಿಡ್ತೀನಿ. ಅವತ್ತು ನಾನು ನಿಮಗೆ ಮಾಡಿದ್ರೆ ಆತರ ಮಾಡಿ ನಾನೇನ್ ಮಾಡ್ಲಿ? ಮಿಸ್ ಅಲ್ಲಲ್ಲ, ನನಗೆ ಹಾವು ಕಚ್ಚಿರೋದು ಇಲ್ಲಿ ಇಲ್ಲಿ ಇಲ್ಲಿ. ಹೌದು, ಹಾವು ಕಾಲ್ಪನೆ ಕಚ್ಚಬೇಕು. ಅದು ಹೈ ಜಂಪ್ ಮಾಡಿ ಕಚ್ಚಿದ್ ನೋಡಿ ಇಲ್ಲಿಗೆ. ಸರಿಯಾಗಿ ನೋಡಿಲ್ಲ ಇರ್ಬೋದು. ಮಿಸ್ ಮಿಸ್ ನನಗೆ ತಲೆ ಸುತ್ತಾ ಇದೆ. ಬಾಬಾ, ಅಯ್ಯೋ, ಗಟ್ಟೆ ಗಟ್ಟೆ ಇಟ್ಕೊಳ್ಳಿ. ಕಚ್ಚಿ 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 ವಿಷಯ ತೆಗೆದು ಬಿಡಿ.
ಜೋಡಿ ನೀನ್ ಮಾಡ್ಸಿದ ಮದುವೆ ನಮ್ಮಿಬ್ಬರನ್ನು ಒಂದಾಗಿ ಸೇರಿಸ್ತೋ ನೀನು. ಈಗ ನಿನ್ ಮಾಂಗಲ್ಯ ಉಳಿಸ್ಬೇಕು ನೀನು. ನಿನ್ನೆ ನಂಬಿದ್ದೀನಿ. ನನ್ ಗಂಡನ ಪ್ರಾಣ ಉಳಿಸು. ಇಲ್ಲ ನೀನು ಪ್ರಾಣ ತಗೋ. ಎಲ್ಲ ಸರಿ ಇದೆ ತಾನೆ? ಸರ್ದಾರ್ರೆ, ಈಗ ನೋಡ್ತಾ ಇರಿ ಹೇಗೆ ಆಕ್ಷನ್ ತಗೋತೀನಿ ಅಂತ. ಜ್ಯೂಸ್ ಕುಡಿದು ತಗೊಳ್ಳಿ. ಜ್ಯೂಸ್ ಕುಡಿದು ರೆಸ್ಟ್ ತಗೊಳ್ಳಿ. ನನಗೆಲ್ಲಿ ನಿನ್ ಗಂಡನ್ನ ವಿಚಾರಿಸ್ಕೊತಿದ್ಯಾ? ನೀನ್ ಕೇಳ್ತೀರ ಅಂತ ನನಗೆ ಗೊತ್ತಿತ್ತು. ಅಜ್ಜಿಗೆ ಜ್ಯೂಸ್ ಅಲ್ಲ, ಟಾನಿಕ್. ನಮ್ಗೆ ನಿಮ್ಗ ನೀವ್ ಕೂತಿರೋ ಜಾಗಕ್ಕೆ ನಾನೇ ತಂದ್ಕೊಡ್ತೀನಿ. ನಡೀರೋ ಕಿಚನ್ಗೆ. ಗಜೇಂದ್ರ ತಗೋ. ರೀ ರೆಸ್ಟ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಕೊಟ್ಟ ಕಂಪ್ಲೇಂಟ್ ಏನಾಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಗಜೇಂದ್ರ, ಮನುಷ್ಯರಿಗಿಂತ ನೀನೇ ವಾಸಿ. ನಿನಗೂ ಈ ಮನೆಗೂ ಯಾವ ಜನ್ಮದ ಮೈತ್ರಿನೋ ನನಗೆ ಪುನರ್ಜನ್ಮ ತಂದ್ಕೊಟ್ಟೆ. ಹಲೋ ಅಮರ್ನಾಥ್. ಹಲೋ ಇನ್ಸ್ಪೆಕ್ಟರ್, ಹೇಗಿದೆ ನಿಮ್ಮ ಆರೋಗ್ಯ? ನನ್ನ ಆರೋಗ್ಯ ಇರಲಿ, ಬಸವರಾಜನ ಅರೆಸ್ಟ್ ಮಾಡಿದ್ರಾ? ಇಲ್ಲ. ಯಾಕೆ? ಅವರೇ ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ, ಆಧಾರ ಇಲ್ಲ. ಇನ್ಸ್ಪೆಕ್ಟರ್, ಏನ್ ಹೇಳ್ತಿದ್ದೀರಾ? ಸಾವು ಬದುಕಿನ ಮಧ್ಯೆ ಹೋರಾಡಿ ಜೀವ ಉಳಿಸ್ಕೊಂಡಿರೋ ನನ್ನ ಮಗನಿಗಿಂತ ಬೇಕಾ ಸಾಕ್ಷಿ ನಿಮ್ಗೆ? ಕಂಪ್ಲೇಂಟ್ ಕೊಟ್ಟವರೇ ಸಾಕ್ಷಿ ಆಗೋದಕ್ಕೆ ಸಾಧ್ಯವಿಲ್ಲ ಸರ್ದಾರೆ. ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ? ಈ ಕೇಸ್ನ ಡ್ರಾಪ್ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನು ಹೇಳೋಣ ಅಂತಾನೆ ಬಂದೆ. ಸರ್ಕಾರ ನಿಮ್ಗೆ ಕಾಕಿ ಬಟ್ಟೆ ತೊಡಿಸಿ ಅಧಿಕಾರದಲ್ಲಿಟ್ಟಿರೋದು ಕೇಸ್ಗಳನ್ನ ಡ್ರಾಪ್ ಮಾಡೋದಕ್ಕಲ್ಲ, ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸೋದಕ್ಕೆ. ಇನ್ಸ್ಪೆಕ್ಟರ್, ನನಗಾದ ಅನ್ಯಾಯಕ್ಕಂತೂ ಸಾಕ್ಷಿ ಆಧಾರಗಳಿಲ್ಲ. ಬಸವರಾಜ ತನ್ನ ಕ್ಲಬ್ ಅಲ್ಲಿ ನಡೆಸ್ತಾ ಇರೋ ಜೂಜ್ ಕೋರ್ತಾನೋ ಸುಳ್ಳುಗಾರಿಕೆನೋ ನಿಮ್ಗೆ ಗೊತ್ತು ತಾನೆ? ಯಾಕೆ ಅವನ್ನ ಅರೆಸ್ಟ್ ಮಾಡ್ತಿಲ್ಲ? ಇನ್ನು ಅವರಿಗೆ ಸಾಕ್ಷಿ ಆಧಾರ ಸಿಕ್ಕಿಲ್ಲಪ್ಪ. ಮಿಸ್ಟರ್ ಅಮರ್ನಾಥ್, ಬಸವರಾಜ್ ವಿಷಯ ಇನ್ನೂ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಅವನು ಪರಿಚಯದಲ್ಲಿದ್ದಾರೆ. ನಾನು ಏನಾದ್ರೂ ಅವನಿಗೆ ಎದುರು ಹಾಕೊಂಡ್ರೆ 24 ಗಂಟೆಯಲ್ಲಿ ನೀರು ನೆರಳು ಇಲ್ದಿರೋ ಜಾಗಕ್ಕೆ ನನ್ನನ್ನು ಕಳಿಸ್ತಾನೆ. ನೀವು ಅಷ್ಟೇ ಪ್ರವಾಹಕ್ಕೆ ಎದುರಾಗಿ ಈಜೋದನ್ನು ಬಿಟ್ಟು ನಿಮ್ ಕ್ಷೇಮ ನೀವು ನೋಡ್ಕೊಳ್ಳಿ. ಇಂತ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋಲ್ಲ? ನಾಚಿಕೆ ಯಾಕಪ್ಪಾಜಿ? ತಗೊಳ್ಳೋ ಲಂಚದ ಋಣ ತೀರಿಸ್ಬೇಡವಾ? ಲಂಚ? ನಾನ್ ಲಂಚ್ಕೊಂಡ? ರೀ ಮಿಸ್ಟರ್, ಒಬ್ಬ ಸರ್ಕಾರಿ ಅಧಿಕಾರಿನ ಹೀಗೆ ಅವಮಾನ ಮಾಡಿದ್ರಿ ಅಂತ ಈ ಕ್ಷಣದಲ್ಲೇ ನಿಮ್ಮನ್ನು ಅರೆಸ್ಟ್ ಮಾಡಬಲ್ಲೆ, ಗೊತ್ತಾ? ನಾನ್ ನಿಮ್ಗೆ ಅವಮಾನ ಮಾಡಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಏನ್ ಆಧಾರ ಇದೆ? ನೋ ವಿಟ್ನೆಸ್, ನೋ ಎವಿಡೆನ್ಸ್. ಮಿಸ್ಟರ್,
ಇನ್ಸ್ಪೆಕ್ಟರ್, ನಿಮ್ ಕೈಲಿ ಮಾಡೋಕ್ಕಾಗ್ದಿದ್ದ ಕೆಲಸನ ನಾನ್ ಮಾಡಿ ತೋರಿಸ್ತೀನಿ. ವಾಟ್? ಕಾನೂನ್ನ ನಿಮ್ ಕೈ ತೋತೀರಾ? ವೇಟ್ ಅಂಡ್ ಸಿ. ಯು ಕ್ಯಾನ್ ಗೋ ನೌ. ಓಕೆ. ಸಾಕ್ಷಿ, ಆಧಾರ. ಸಾಕ್ಷಿ ಇಲ್ಲ, ಆಧಾರ ಇಲ್ಲ. ಇದು ಸರದಾರನ ಖಡ್ಗ, ಅನ್ಯಾಯವನ್ನು ಎದುರಿಸುವ ವೀರ ಖಡ್ಗ, ನ್ಯಾಯವನ್ನು ರಕ್ಷಿಸುವ ಹೊನ್ನ ಖಡ್ಗ, ಚಲರಂಕಮ್ಮನರ ವಜ್ರ ಖಡ್ಗ, ದುಷ್ಟರ ಪಾಲಿಗೆ ಯಮನ ಖಡ್ಗ. ಈ ಕತ್ತಿಯನ್ನು ಎತ್ತಿದರೆ ಸಾಕು, ಹೋರಾಡಲೇಬೇಕು, ಗುರಿ ಸಾಧಿಸಲೇಬೇಕು. ಈ ಕತ್ತಿ ಎತ್ತಿದ ಮೇಲೆ ರುಂಡಗಳನ್ನು ಚೆಂಡಾಡಿದರೂ ಸರಿ, ರಕ್ತದ ಓಕುಳಿ ಆಡಿದರೂ ಸರಿ, ಶತ್ರುಗಳ ನಾಶವಾಗಲೇಬೇಕು, ಧರ್ಮ ಉಳಿಯಲೇಬೇಕು. ಇದು ವಿಜಯ ಖಡ್ಗ. ಈ ಖಡ್ಗವನ್ನೆತ್ತಿದ ಕೈಗೆ ಗುರಿ ಸಾಧಿಸುವ ತನಕ ಹಸಿವಿಲ್ಲ, ದಾಹವಿಲ್ಲ, ಆಯಾಸವಿಲ್ಲ, ವಿಶ್ರಾಂತಿ ಇಲ್ಲ. ಅಮರ್, ಖಡ್ಗ ತಗೋತಿದ್ದೀಯಾ? ಇದನ್ ಮುಟ್ಟೋಕ್ ಮುಂಚೆ ಒಂದ್ಸಲ ನಿನ್ ಮಕ್ಳ ಮುಖ ಜ್ಞಾಪಿಸ್ಕೊ. ಇಷ್ಟು ಬೇಗ ಹೆಂಡತಿ ಮಕ್ಕಳನ್ನ ಅನಾಥರನ್ನಾಗಿ ಮಾಡೋ ನಿರ್ಧಾರಕ್ಕೆ ಬಂದ್ಬಿಟ್ಯಾ? ಅಮ್ಮ, ಒಳ್ಳೆ ಕಾರ್ಯಕ್ಕೆ ಅಡ್ಡಿ ಬರ್ಬೇಡ. ಯಾವ್ದ್ರಿ ಒಳ್ಳೆ ಕಾರ್ಯ? ಈ ಕತ್ತಿ ಹಿಡ್ಕೊಂಡು ಹೋರಾಟಕ್ಕೆ ಹೋಗೋದಾ? ಆ ಬಸವರಾಜನ್ನ ಅವನ್ ಕಡೆಯವ್ರನ್ನ ನಾಶ ಮಾಡೋದಾ? ಕೊಲೆಗಾರವನ್ನ ಅಪಕೀರ್ತಿ ಹೊತ್ಕೊಂಡು ಕೋರ್ಟ್ ಗಲಿಯೋದಾ? ಹೆಂಡತಿ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ನೇಣು ಹಾಕಿಸ್ಕೊಳ್ಳೋದಾ? ಹೇಳ್ರಿ, ಯಾವ್ದ್ರಿ ಒಳ್ಳೆ ಕಾರ್ಯ? ಕತ್ತಿ ಹಿಡಿದು ಹೋರಾಡೋ ಕಾಲ ಯಾವತ್ತಿಗೂ ಮುಗಿದೋಯ್ತಪ್ಪ. ಇದು ಮದ್ದುಗುಂಡಿನ ಕಾಲ. ಆ ಕಾಲದಲ್ಲಿ ಕತ್ತಿ ಹಿಡಿದು ಹೋರಾಡೋರ್ ಕೈಗೆ ವೀರ ಕಂಕಣ ತೊಡಸ್ತಿದ್ರು. ಈಗ ಬೇಡಿ ತೊಡಸ್ತಾರಪ್ಪ. ನೋಡಿ, ಇನ್ನೊಂದ್ಸಲ ನೀವು ಕತ್ತಿ ಮುಟ್ಟಿದ್ರೆ ನನ್ ತಾಳಿ ಅಣೆ. ಇಂಥ ಸಂದರ್ಭ ಬರಬಾರ್ದು ಅಂತಲೇ ನಿನ್ನ ಪಟ್ಟಣದಲ್ಲಿ ಇಟ್ಟು ಓದಿಸಿದ್ದು ಕಣೋ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಮರ್ನಾಥ್, ಇನ್ಮೇಲೆ ಈ ಖಡ್ಗ ಮುಟ್ಬೇಡ. ಶಾಂತಿಯಮ್ಮ, ಹಾಕಿ ಹಾಕಿ ಸಾವುಕಾರರಾಗಿ 100ಕ್ಕೆ 300, 300ಕ್ಕೆ 900, 1000ಕ್ಕೆ 3000 ಹಾಕ್ರಿ. 100 ರೂಪಾಯಿ. ಅಲ್ಲಾಕ್ರಿ, ಅಲ್ಲಾಕಿ. 400 ರೂಪಾಯಿ. ಇನ್ನೇರ್ರಿ? 1000 ರೂಪಾಯಿ ಕೋತಿ. 1000 ಕೋತಿ. ತಿರುಗಿಸು. ಈಗ ನಿಮ್ಮ ಅದೃಷ್ಟ ಪರೀಕ್ಷೆ ನೋಡಿ ಅಣ್ಣ, ನೋಡಿ. ಅದೃಷ್ಟ ಯಾರಿಗೂ ಇಲ್ಲ, ಕಂಪ್ನಿಗೆ. ಮೋಸ. ಯಾವ್ದಯ್ಯ ಮೋಸ? ನೀ ಮೋಸ ಮಾಡಿದ್ಯಾ? ನನ್ ದುಡ್ಡು ಕೊಡಯ್ಯ. ಯೋ, ಬಾಯ್ ಮುಚ್ಕೊಂಡು ಹೋಗಯ್ಯ. ಹೋಗೋದಿಲ್ಲಯ್ಯ. ಹೋಗಲ್ವಾ? ಹೋಗೋದಿಲ್ಲ. ಒದ್ದು ಹೊರಗಾಕ್ರ ಮಿಸ್ಟರ್, ನಡಿಯ ಹೊರಗೆ. ಬಿಳಯ್ಯ, ನನ್ ದುಡ್ಡು ಕೊಡ್ಸು. ಸೋತಾಯ್ತಲ್ಲ, ನಡಿಯ. ಅವ್ನು ನನಗೆ ಮೋಸ ಮಾಡಿದ್ದಾನೆ. ಬಾಯಿ ಮುಚ್ಕೊಂಡು ಹೋಗಯ್ಯ. ಏಯ್ ಪೊಲೀಸ್ಗೆ ಹೋಗ್ತೀನಿ, ಪೊಲೀಸ್ಗೆ ಹೋಗ್ತೀನಿ. ಕಂಡಿದ್ದೀನಿ, ನಡಿಯ. ನಮ್ ಸರ್ದಾರ್ ಹೇಳ್ತೀನಿ, ಸರ್ದಾರ್ ಗೆಲ್ಸಿ ಇಡೀ ಟೆಂಟ್ ಖಾಲಿ ಮಾಡಿಸ್ತೀನಿ. ನನ್ನ ಮಗನೇ ತಿಳಿಸ್ತೀಯಾ? ನಡೆಯ, ಖಾಲಿ ಮಾಡಿಸ್ತೀಯಾ? ಫೋರ್ಮನ್ ಗಂಗಣ್ಣನ ಕೊಲೆ ಮಾಡಿದಾರ? ಹೌದು ದಣಿ, ಅವನ ಹೆಣನ ಅವ್ರ ಮನೆ ಮುಂದೆ ಬಿಸಾಕಿದ್ದಾರೆ. ನಡಿ.
ಮಾತಾಡ್ರಿ, ನಮ್ಮನ್ನೆಲ್ಲ ಅನಾಥರಾಗಿ ಮಾಡ್ಬಿಟ್ರಲ್ಲ. ಅಯ್ಯೋ ದೇವ್ರೇ. ನೋಡಿ ದಡಿ, ನೋಡಿ ಚೆನ್ನಾಗಿ ನೋಡಿ, ಈ ಊರ್ಗೆಲ್ಲ ಹಿರಿಯವರು ಅನ್ಕೋತಾ ಇದ್ರಲ್ಲ, ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ನೀವು? ಆ ಪಾಪಿ ಮಾಡ್ಬಾರ್ದನ್ ಮಾಡ್ತಾ ಇದ್ದಾನೆ, ದಿವಸಕ್ಕೊಬ್ಬೊಬ್ಬನ ಆಹುತಿ ತಗೋತಾ ಇದ್ದಾನೆ. ನೀವುಗಳು ಅವನ್ನ ಸುಮ್ನೆ ಬಿಟ್ಟಿದ್ದೀರಲ್ಲ, ಯಾತಕ್ಕೆ ಹೇಳಿದ್ದಾನೆ? ನಮ್ಮೂರ್ ಹೆಣ್ಮಕ್ಳೆಲ್ಲ ನನ್ನ ಹಾಗೆ ತಾಳಿ ಕಿತ್ಕೊಂಡು ಬಳೆ ಹೊಡ್ಕೊಳ್ಳಿ ಅಂತ ಸುಮ್ನೆ ಇದ್ದೀರಾ? ಹೇಳಿದಣಿ, ಹೇಳಿ ಹೇಳಿ. ಅಯ್ಯೋ ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಊರೆಲ್ಲ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅನ್ನೋ ಹಾಗೆ ಈಗ್ಲಾದ್ರೂ ಬಂದ್ರಲ್ಲ, ನೋಡಿ. ಸರ್ದಾರ್ರೆ, ನೀವ್ ಯಾಕೆ ನಿಷ್ಠುರವಾಗಿ ಮಾತಾಡ್ತಿರಲ್ಲ? ನೀವು ನಡ್ಕೊಳ್ಳೋ ರೀತಿ ಅಂತದ್ದು. ಅನ್ಯಾಯವಾಗಿ ಗಂಗಣ್ಣನ್ ಕೊಲೆ ಆಗಿದ್ಯಲ್ಲ, ನೀವೇನ್ ಆಕ್ಷನ್ ತಗೊಂಡಿದ್ದೀರಿ? ಈ ಕೊಲೆ ಯಾರು ಮಾಡಿದ್ದು? ಇನ್ಯಾರು? ಆ ಬಸವರಾಜ ಮಾಡ್ಸಿರೋದು. ನೀವು ನೋಡಿದ್ರಾ? ಇಲ್ಲ. ನೀವು ನೋಡಿದ್ರಾ? ನೀವು ಸರ್ದಾರ್ರೆ, ನೀವೇನಾದ್ರೂ ನೋಡಿದ್ರಾ? ನೀವು? ಇಲ್ಲ ಇಲ್ಲ. ಗಂಗಣ್ಣನ್ ಕೊಲೆ ಆಗಿದ್ದು ನೀವ್ ಯಾರಾದ್ರೂ ನೋಡಿದ್ರಾ? ನೀವು? ನೀವು? ಇಲ್ಲ. ನೀವು ನೋಡಿದ್ರಾ? ಹಾ, ನೀವ್ಯಾರೂ ನೋಡಿಲ್ಲ. ಯಾರೂ ನೋಡಿಲ್ಲ ಅಂದ್ಮೇಲೆ ಅವರೇ ಕೊಲೆ ಮಾಡಿದ್ರು ಅಂತ ಹೇಗೆ ಹೇಳ್ತೀರಿ? ಸಾಕ್ಷಿ ಆಧಾರ ಯಾವುದೂ ಇಲ್ದೇದ್ಮೇಲೆ ಕಾನೂನು ಏನು ಮಾಡೋಕ್ಕಾಗಲ್ಲ. ಕಾನ್ಸ್ಟೇಬಲ್ಸ್, ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಲೈ, ಬೇಗ ಬೇಗ ಕ್ಲೋಸ್ ಮಾಡ್ರ. ಬಸವರಾಜ್, ಇನ್ನು 24 ಗಂಟೆ ನಿನಗೆ ಅವಕಾಶ ಕೊಡ್ತೀನಿ. ಈ ಕ್ಲಬ್ನ ಮುಚ್ಚಿ ಈ ಊರಿಂದ ಖಾಲಿ ಮಾಡ್ಬೇಕು. ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ಏಯ್, ನಿಂತರ ಮೋಸದಿಂದ ಮೈ ಕುಯ್ಯೋನಲ್ಲ, ಧೈರ್ಯವಾಗಿ ನಿನ್ ತಲೆನೇ ತೆಗೆದು ಬಿಡ್ತೀನಿ. Otherwise, I will shoot you. Mr. Amarnath, you are under arrest. ಕಾರಣ? ಅಕ್ರಮವಾಗಿ ಕ್ಲಬ್ಬಿಗೆ ಪ್ರವೇಶ ಮಾಡಿ ಇವ್ರನ್ನೆಲ್ಲ ಹೊಡೆದಿದ್ದಕ್ಕೆ. ಇನ್ಸ್ಪೆಕ್ಟರ್, ನಾನೇ ಇವ್ರನ್ನೆಲ್ಲ ಹೊಡೆದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಹೇಗೆ ಅರೆಸ್ಟ್ ಮಾಡ್ತೀರಾ? ಸಾಕ್ಷಿನೂ ನಾನೇ, ಆಧಾರ ನಾನೇ. ಕಾನ್ಸ್ಟೇಬಲ್ಸ್, ಯುವರ್ ಆನರ್, ಆಪಾದಿತ ಅಮರನಾಥ್ ಬಸವರಾಜನ ಪರಿವಾರನೇ ಕೊಲ್ಲೋದಕ್ಕೆ ನೋಡಿದ್ದಾನೆ. ಅವ್ರ ಪುಣ್ಯ ಚೆನ್ನಾಗಿತ್ತು, ಬದುಕುಳಿದ್ರು. ಜೀವ ಉಳಿದ್ರು, ಒಬ್ಬರ ಕೈಕಾಲು ನೆಟ್ಟಿಗಿಲ್ಲ. ದೇ ಆರ್ ಆಲ್ ಡಿಸೇಬಲ್ಡ್. ರಾತ್ರಿ ಹೊತ್ತು ಮಲಗಿರೋ ಜನಕ್ಕೆ ಈ ರೀತಿ ಚಿತ್ರಹಿಂಸೆ ಕೊಟ್ಟಿರೋ ಒಬ್ಬ ರಾಕ್ಷಸನ್ನ ಬಿಟ್ಟು ಬಿಟ್ರೆ ನ್ಯಾಯ ದೇವತೆಗೆ ದ್ರೋಹ ಮಾಡಿದಾಗುತ್ತೆ. ಯುವರ್ ಆನರ್, ತಾವು ತಿಳಿದವರು, ಅನುಭವ ಇರೋರು, ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ. ಈ ಅಪರಾಧಗಳನ್ನ ನೀವು ಒಪ್ಕೊಳ್ತೀರಾ? ಒಪ್ಕೋತೀನಿ ಯುವರಾನ. ಈ ಮೊಕದ್ದಮೆಯಲ್ಲಿ ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ. ತಾವು ಅನುಮತಿ ಕೊಡಬೇಕು. ಆಗ್ಲಿ,
ಬೀದಿಲಿ ಹೋಗೋ ನಾಯಿ ಕೂಡ ಕಲ್ಲುಡಿದೆ ಮೇಲ್ ಬೀಳಲ್ಲ. ನಾನೊಬ್ಬ ಮನುಷ್ಯ, ವಿವೇಕ ಇರೋನು, ಓದಿರೋನು, ಕೋರ್ಟು ಕಾನೂನು ಗೊತ್ತಿರೋನು. ಕಾರಣ ಇಲ್ಲದೆ ಇಷ್ಟೇರ ಮೇಲೆ ಹೊಡೆದಾಡ್ತೀನ? ಯುವರ್ ಆನರ್, ನಮ್ಮೂರು ಶಾಂತಿನಗರ. ನಾವು ಪೂಜಿಸೋ ದೇವತೆ ಶಾಂತಿ ಅಮ್ಮ, ನಾವು ಬಯಸೋದು ಶಾಂತಿ. ಇಂಥ ಸ್ಥಳಕ್ಕೆ ಬಿರುಗಾಳಿ ತರ ಬಂದ ಈ ಬಸವರಾಜ್ ಲಕ್ಷ್ಮೀ ಕಟಾಕ್ಷ ಕ್ಲಬ್ ನ ಓಪನ್ ಮಾಡ್ದ. ಅದ್ರಲ್ಲಿ ನಡೀತಾ ಇದ್ದೇನು ಮನರಂಜನೆ ಹೆಸರಿನಲ್ಲಿ ಜೂಜು, ಕುಡಿತ, ಸುಳ್ಗಾರಿಕೆ. ಇದನ್ನೆಲ್ಲ ಪೊಲೀಸ್ನವ್ರ ಗಮನಕ್ಕೆ ಆಗ್ತಿರ್ಲಿಲ್ಲ. ಊರಿನ ಹಿರಿಯರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು. ನಮ್ಮೂರಿನ ಪೊಲೀಸ್ನವ್ರು ಒಪ್ಲಿಲ್ಲ. ಕುರ್ಚಿ ಮೇಲೆ ಕೂತಿದ್ದ ಇದೇ ನಂಜೇಗೌಡ್ರು ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ತಪ್ಪಿಸ್ಕೊಂಡ್ರು. ಐ ಅಬ್ಜೆಕ್ಟ್ ಯುವರ್ ಆನರ್. ಆಪಾದಿತ ತಾನು ಮಾಡಿದ್ದೆ ಸರಿ ಅಂತ ವಾದ ಮಾಡೋ ವೇಗದಲ್ಲಿ ಪೊಲೀಸರ ಮೇಲೆ ತಪ್ಪೊರಿಸ್ತಾ ಇದ್ದಾನೆ. ನಾನು ಯಾರ ಮೇಲೂ ತಪ್ಪೊರಿಸ್ತಾ ಇಲ್ಲ. ನೀವು ಕೇಳೋದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ರಾಣ. ಪೊಲೀಸ್ನವ್ರ ರಕ್ಷಣೆಯಿಂದಲೇ ಈ ಬಸವರಾಜ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾನೆ ಅಂತ ತಿಳಿದ ಮೇಲೆ ಬೇರೆ ದಾರಿ ಇಲ್ಲದೆ ನ್ಯಾಯ ಕೇಳೋಣ ಅಂತ ನಾನೇ ಹೋದೆ. ಆಗ ನನಗೆ ಸಿಕ್ಕ ಮರ್ಯಾದೆ, ಗೌರವ, ಸನ್ಮಾನ ಏನು ಅಂತ ಗೊತ್ತೇ? ಎಷ್ಟು ಯುವರ್ ಆನರ್, ನನ್ನ ಚಾಕುವಿಂದ ಕುಯ್ದಿದ್ದಕ್ಕೆ ಇದೇ ಸಾಕ್ಷಿ. ರಕ್ತ ಸುರು ಸಾಯಿಲಿ ಅಂತ ಬೀದಿಲಿ ಎಸ್ತಿದ್ದಕ್ಕೆ ಆಧಾರ ಇದೆ. ನನ್ನ ಜೀವ ಉಳಿಸಿದ ಆಸ್ಪತ್ರೆ ಕಟ್ಟಡ ಇನ್ನೂ ಹಾಗೆ ಇದೆ. ನನಗೆ 100ಕ್ಕೂ ಹೆಚ್ಚು ಒಲೆಗೆ ಹಾಕಿದ ಡಾಕ್ಟರ್ ಇನ್ನೂ ಜೀವಂತವಾಗಿ ಬದುಕಿದ್ದಾರೆ. ಇಷ್ಟೆಲ್ಲ ಆಧಾರ ಇದ್ರು ನಮ್ಮೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು ಗೊತ್ತೇ? ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂದ್ರು. ಒಳ್ಳೆ ಪೊಲೀಸ್ ಇನ್ಸ್ಪೆಕ್ಟರ್. ಸದ್ದು ಸದ್ದು. ಯುವರ್ ಆನರ್, ಮೊದಲು ಅವನಿಗೆ ಶರ್ಟ್ ಹಾಕೊಳ್ಳೋದು ಕೇಳಿ. ಮೈ ಮೇಲಿನ ಗಾಯ ತೋರಿಸಿ ಮನಸ್ಸನ್ನು ಕರಗಿಸೋ ಚಮತ್ಕಾರ ಮಾಡ್ತಾ ಇದ್ದಾನೆ. ಇಂಥ ಘೋರವಾದ ಕೆಲಸನ ಈ ಬಸವರಾಜನೇ ಮಾಡ್ದ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಕೊಲೆ ಸುಲಿಗೆ ಮಾಡೋರು ಸಾಕ್ಷಿ ಆಧಾರ ಇಟ್ಕೊಂಡ ಮಾಡ್ತಾರೆ. ನಮ್ ಸಾಮಿಲ್ ಫೋರ್ಮನ್ ಗಂಗಣ್ಣ ಪ್ರತಿನಿತ್ಯ ರಾತ್ರಿ ಇವ್ರ ಕ್ಲಬ್ಗೆ ಹೋಗ್ತಾ ಇದ್ದ. ಮೊನ್ನೆ ಅವನ ಹೆಣ ಅನಾಥ ಪ್ರೇತವಾಗಿ ಅವ್ರ ಮನೆ ಮುಂದೆ ಬಿದ್ದಿತ್ತು. ಯಾರು ಅವನ ಕೊಂದಿದ್ದು? ಯಾರ ಹೆಣ ಅಲ್ಲಿ ಬಿಸಾಕಿದ್ದು? ಸಾಕ್ಷಿ ಸಿಕ್ಕೋ ಹಾಗಿಲ್ಲ. ಆ ಸಾಕ್ಷಿ ಸಿಕ್ಕೋ ತನಕ ಈ ಗೋಮುಖ ವ್ಯಾಘ್ರನ ಏನು ಮಾಡಕ್ಕಾಗಲ್ಲ. ಅಂದಮೇಲೆ ನಮ್ಮೂರಿನ ಜನ ನೆಮ್ಮದಿಯಾಗಿ ಬಾಳಕ್ಕಾಗೋದಿಲ್ಲ. ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಇವ್ರ ಕ್ಲಬ್ಗೆ ನುಗ್ಗಿದೆ, ಈ ಚಂಡಾಲನ ಅವ್ರ ಗುಂಪನ್ನ ಚಚ್ಚಿದೆ. ಇವರಾನ ಕೈ ಕಾಲು ಮುರಿ ಹಾಗೆ ಹೊಡೆದ ನನಗೆ ಅವ್ರ ಪ್ರಾಣ ತೆಗೆಯೋದು ಕಷ್ಟ ಆಗಿರ್ಲಿಲ್ಲ. ನನಗಾದ ನೋವು ಜ್ಞಾಪಕ ಬರ್ತಾ ಇದ್ರು, ನನ್ನ ರಕ್ತ ಕುದಿತಾ ಇದ್ರು, ಅವ್ರನ್ನ ಸುಮ್ಮನೆ ಬಿಟ್ಟೆ. ಅದಕ್ಕೆ ಕಾರಣ ಕಾನೂನ ಕೈಗೆ ತಗೋಬಾರ್ದು ಅಂತ. ದಟ್ಸ್ ಆಲ್ ಯುವರ್ ಆನರ್. ಜಡ್ಜ್ಮೆಂಟ್ ಈಸ್ ರಿಸರ್ವ್ಡ್. ಇಲ್ಲಿ ತನಕ ನಡೆದ ವಾದ ವಿವಾದಗಳನ್ನು ಕೇಳಿದ ಮೇಲೆ ಸತ್ಯ ಏನು ಅನ್ನೋದು ಬೆಳಕಿಗೆ ಬಂದಿದೆ. ಸಂಘ ಸಂಸ್ಥೆಗಳನ್ನು ಕೊಟ್ಟ ಉದ್ದೇಶ ಮನರಂಜನೆಗಾಗಿಯೇ ಹೊರತು ಅದು ಸುಲಿಗೆಯ ಕೇಂದ್ರವಾಗಬಾರದು. ಲಕ್ಷ್ಮೀ ಕಟಾಕ್ಷ ಕ್ಲಬ್ಬಿನ ಮೂಲ ಉದ್ದೇಶ ಸರಿಯಾಗಿಲ್ಲ ಅನ್ನೋದು ಇಲ್ಲಿಗೆ ಬಂದಿರೋ ಸಿಬ್ಬಂದಿ ವರ್ಗ ನೋಡಿದರೆ ತಿಳಿಯುತ್ತದೆ. ಏಟಿಗೆ 10 ಜನರನ್ನು ಹೊಡೆಯಬಲ್ಲ ಇಂಥ ಬಲಾಢ್ಯರ ಗುಂಪನ್ನು ಒಂಟಿಯಾಗಿ ಒಬ್ಬ ಮನುಷ್ಯ ಎದುರಿಸಿ ಹೋರಾಡುತ್ತಿದ್ದಾನೆಂದರೆ ಆತನ ರೋಷ ಎಷ್ಟಿರಬೇಡ. ನಾಗರಿಕರ ರಕ್ಷಣೆಗಾಗಿಯೇ ಇರುವ ಕಾನೂನಿನ ಸಹಾಯವೂ ಇಲ್ಲದೆ ಹೋದಾಗ ಅಸಹಾಯಕರಾದ ನೊಂದ ಜನ ಏನ್ ತಾನೇ ಮಾಡ್ತಾರೆ? ಎಲ್ಲಿ ತನಕ ಅನ್ಯಾಯಕಾರರ ದೌರ್ಜನ್ಯ ಸಹಿಸ್ತಾರೆ? ತನಗೂ ತನ್ನ ಊರಿನವರಿಗೂ ಆಗುತ್ತಿರುವ ಹಿಂಸೆಯನ್ನು ಎದುರಿಸುವ ಈ ಆವೇಶವೇ ಈ ಹೋರಾಟಕ್ಕೆ ಕಾರಣವಾಗಿರುವುದರಿಂದ ಆಪಾದಿತನನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಕಂದ, ದೇವ್ರು ದೊಡ್ಡವನಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಜಡ್ಜ್ಮೆಂಟ್ ಕೊಡೋದು ಗೊತ್ತಾ? ನಾವು ನಿಮಗೆ ಜಡ್ಜ್ಮೆಂಟ್ ಕೊಡ್ತೀವಿ. ಏನ್ ಗೊತ್ತಾ? ಹ್ಯಾಂಗ್ ಹಿಮ್ ಟಿಲ್ ಡೆತ್. ಬಾಯ್ ಬಾಯ್. ಬೇಗ ಬೇಡ. ಸರ್ದಾರ್ ಬರ್ತಾ ಇದ್ದಾರೆ ಕಣೋ. ಹೇಡಿಗಳ ಏಟ್ ತಿನ್ನೋಕ ಬಂದಿದ್ದು. ಬೇಷ್ ಬೇಷ್, ವಯಸ್ಸಾಗಿದ್ರು ಸರ್ದಾರ್ ಶಕ್ತಿ ಇನ್ನೂ ಹುಡುಗಿಲ್ಲ. ನಿನ್ ಹುಟ್ಟು ಅಡಗ್ಸೋವರ್ಗುನು ಅದು ಹುಡುಗಲ್ವೋ? ಮಿಸ್ಟರ್ ಗೋಪಿನಾಥ್, ಈ ಬಸವರಾಜ್ ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. 20 ವರ್ಷಗಳ ಹಿಂದೆ ಕಳ್ಳಬಟ್ಟಿ ವ್ಯಾಪಾರ ಮಾಡ್ತಿದ್ರು ಅಂತ ರಾಮಯ್ಯ ಅನ್ನೋರ್ನ ಅವಮಾನ ಮಾಡಿ ಈ ಊರ್ ಬಿಟ್ಟೇ ಓಡಿಸಿದ್ಯಲ್ಲ, ಅವ್ರ ಮಗನೇ ನಾನು. ಆವತ್ತು ನಮ್ಮಪ್ಪ ನಿನ್ ಕಾಲ್ ಹಿಡಿದು ಬೇಡ್ಕೊಂಡ್ರು ನೀನ್ ಕರುಣೆ ತೋರಿಸ್ಲಿಲ್ಲ. ಯಾವ ಕಾರಣಕ್ಕೋಸ್ಕರ ನೀನ್ ನಮ್ಮಪ್ಪ ಊರ್ ಬಿಟ್ಟು ಓಡಿಸಿದ್ಯೋ ಅದೇ ಊರಿನ ಜನ ಸಾರಾಯಿ ಕುಡಿದು ಕುಡಿದು ಹಾಳಾಗ್ಬೇಕು. ಅದಕ್ಕೆ ನಾನು ಈ ಊರಿಗೆ ಬಂದಿರೋದು. ಈ ಶಾಂತಿನಗರ ಅಶಾಂತಿ ನಗರ ಅನ್ನಿಸ್ಕೋಬೇಕು. ಜೊತೆಗೆ ನಿನ್ನ ಈ ಲೋಕದಿಂದ ಪರಲೋಕಕ್ಕೆ ಕಳ್ಸೋಕೆ. ಎಂತ ಅನ್ಯಾಯ ಅಲ್ವಾ? ಐ ಥಿಂಕ್ ಇದು ಆತ್ಮಹತ್ಯೆ ಅಂತ ಕಾಣುತ್ತೆ. ನೋ ಇನ್ಸ್ಪೆಕ್ಟರ್, ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಕೋರ್ಟ್ನಲ್ಲಿ ಜಡ್ಜ್ ಸಾಹೇಬ್ರು ನನ್ನ ಬಿಡುಗಡೆ ಮಾಡಿದ್ರು ಅಂತ ಆ ಬಸವರಾಜ ಸೇರ್ ತೀರ್ಸ್ಕೊಂಡಿದ್ದಾನೆ. ಮಿಸ್ಟರ್ ಅಮರ್ನಾಥ್, ಬಸವರಾಜ್ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಸಾಕ್ಷಿ ಆಧಾರ ಇಲ್ಲದೆ ಈ ರೀತಿ ಮಾತಾಡೋದು ಕಾನೂನು ದೃಷ್ಟಿಯಲ್ಲಿ ತಪ್ಪು. ಸಾಕ್ಷಿ ಆಧಾರ? ಅಮರ್ನಾಥಣ್ಣ, ಸರ್ದಾರ್ನ ಯಾರು ಕೊಲೆ ಮಾಡ್ಬಿಡ್ತಾರಣ್ಣ. ಏನ್ ಹೇಳ್ತಿದ್ಯಾ?
ಮೀನಾಕ್ಷಿ, ಅಯ್ಯೋ ನನ್ನ ದೇವ್ರೆ, ಒಂದ್ಸಲ ಮಾತಾಡಿ. ನಿಮ್ಗೆ ಏನಾಯ್ತು? ಯಾರಿಗೆ ಅಯ್ಯೋ ದೇವ್ರೆ, ಯಾವ ಪಾಪಿ ನನ್ನ ಮಾಂಗಲ್ಯ ಕಿತ್ತಿದ್ದು, ಯಾವ ಚಂಡಾಲ ನನಗೀಗ ಮಂಗಲ್ಯನ್ನಾಗಿ ಮಾಡಿದ್ದು. ಅಯ್ಯೋ, ನಾನು ಯಾಕೆ ಸಹಿಸ್ಕೊಳ್ಳಿ ನನ್ನ ದೇವ್ರೆ. ಸರ್ದಾರ್ರೆ, ನಮ್ಮೂರ್ಗೆ ದೇವ್ರಾಗಿದ್ರಿ, ನಮ್ಮನ್ ಬಿಟ್ಟು ಹೊರಟೋಗ್ಬಿಟ್ರ. ಖಚಿತ
ಚೇತ್ರ ನೀನು ಹೊರಟೋಗ್ಬಿಟ್ಟಿಯೇನೋ. ನಮಸ್ಕಾರ ಅಮ್ಮ. ತಾಯಿ, ನಮ್ಮನ್ನು ನಮ್ಮೂರನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀರಾ? ಎಲ್ಲಾದ್ರೂ ಉಂಟೇನಪ್ಪ, ನಾನು ಎಲ್ಲಿದ್ರು ಈ ಊರ್ನವಳೆ. ಧರ್ಮಯ್ಯ, ಸ್ವಲ್ಪ ದಿನ ಸ್ಥಳ ಬದಲಾಯಿಸಿದ್ರೆ ಮನಃಶಾಂತಿ ಸಿಗ್ಬೋದು ಅಂತ ಈ ಪ್ರಯಾಣ. ಆಯ್ತು ಅಮ್ಮ, ಆಯ್ತು. ನಡಿಯಮ್ಮ. ನಡೀತಂತ ಗುಡ್, ವೆರಿ ಗುಡ್. ಬಲವಂತ್ ಸಾಫ್ಟ್ ಡ್ರಿಂಕ್ಸ್ ಈಸ್ ವೆರಿ ಟೇಸ್ಟಿ. ಅದಕ್ಕೆ ಇಡೀ ದೇಶನೇ ನನ್ನ ಹೆಸರಿನಲ್ಲಿ ಕುಡಿತಾ ಇರೋದು. ಯುನೋ, ಡ್ಯಾಡೇ, ನೀನು ಮಾತಿಗೂ ನನ್ನ ಮಗನೇ ಬಲವಂತ, ನೀನು ಯುಗ ಪುರುಷ ಆಗ್ಬೇಕು ಅಂತ ಹೇಳ್ತಾನೆ ಇದ್ದೆ. ವೆರಿ ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಪ್ರೂವ್ ದಟ್. ಒಂದು ಯುಗಕ್ಕೆ ರಾಮ, ಇನ್ನೊಂದು ಯುಗಕ್ಕೆ ಕೃಷ್ಣ. ಈ ಸೆಂಚುರಿಲಿ ಅನ್ಫರ್ಗೆಟಬಲ್ ಪರ್ಸನಾಲಿಟೀಸ್ ಯು ಆರ್ ಬಲವಂತು. ಎಸ್ ಸರ್, ಎಸ್ ಸರ್. ನೀನು ನಗ್ತಾ ಇದೀಯಾ? ನಗಬಾರ್ದು. ಊರ್ನೆ ಹಾಳು ಮಾಡ್ತೀನಿ ಅಂತ ಹೋಗಿ ಕೈ ಕತ್ತರಿಸ್ಕೊಂಡು ಬಂದಿದೆಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಎಷ್ಟು ಧೈರ್ಯ ನನ್ನ ಮುಂದೆ ನಗೋಕೆ? ಬಸವರಾಜು, ಹೆದರ್ಕೊಂಡ್ಬಿಟ್ಯಾ? ಕತ್ತಿ ತೋರ್ಸೋದೇ ಹೆದರ್ಕೊಳ್ದೆ ಇರ್ತಾರ? ನೋ ನೋ ನೋ, ನಾನು ಕೈ ಕತ್ತರಿಸೋನಲ್ಲ, ಕೈ ಕೊಡೋನು. ಜಾನೇ, ಬಲವಂತ್, ಏನಿದು? ಬಸವರಾಜು, ಕೈ ಇಲ್ದೇ ಇರೋರ್ಗೆ ಕೈ ಕೊಡ್ತೀನಿ, ಬುದ್ಧಿ ಇಲ್ದೇ ಇರೋರ್ಗೆ ಬುದ್ಧಿ ಕೊಡ್ತೀನಿ, ಹಣ ಇಲ್ದೇ ಇರೋರ್ಗೆ ಹಣನೂ ಕೊಡ್ತೀನಿ. ಥ್ಯಾಂಕ್ ಯು ಬಲವಂತ್. ನನಗ್ ಥ್ಯಾಂಕ್ಸ್ ಹೇಳೋದು ಹಾಗಿರ್ಲಿ. ಬಸವರಾಜ, ನಮ್ಮಪ್ಪನ ಕೊನೆ ಆಸೆ ಏನಿತ್ತು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ನಮ್ಮಿಬ್ಬರನ್ನ, ನಮ್ಮಪ್ಪನ್ನ ಅವಮಾನ ಮಾಡಿ ಊರು ಬಿಟ್ಟು ಓಡಿಸ್ದ ಆ ಸರ್ದಾರನ ವಂಶನ ನಿರ್ವಂಶ ಮಾಡ್ಬೇಕು ಅನ್ನೋದು. ಸರ್ದಾರನ ಕತೆ ಮುಗಿಸಿದ್ದೀನಲ್ಲ, ಅವನ ಮಗನ ಹಾಗೆ ಬಿಟ್ಟಿದೀಯಲ್ಲ. ಹೋಗು, ನನಗೆ ಆ ಅಮರನಾಥನ ತಲೆ ಬೇಕೇ ಬೇಕು. ಆಗ್ಲೇ ಕಣೋ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಹೋಗು. ಮತ್ತೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಸರ್. ಆ ಅಮರ್ನಾಥ್ ಫ್ಯಾಮಿಲಿ ಸಮೇತ ಈ ಸಿಟಿಗೆ ಬಂದಿದ್ದಾನೆ. ಓ, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಇನ್ನು ಕೆಲಸ ಬಹಳ ಸುಲಭ ಆಗೋಯ್ತಲ್ಲ. ಬಸವರಾಜು, ಇವತ್ತೇ ಬೇಟೆ ಶುರು ಮಾಡು. ಅವನ ತಲೆಗೆ ಬೆಲೆ ಎಷ್ಟಾದ್ರೂ ಸರಿ, ನಾನು ಕೊಂಡ್ಕೋತೀನಿ. ಬೆಲೆ ಮುಖ್ಯ ಅಲ್ಲ, ಕಲೆ. ನಮ್ಮ ಅಂಗಡಿಲಿ ಲೆಸ್ ಪ್ರಾಫಿಟ್, ಫಿಕ್ಸೆಡ್ ಪ್ರೈಸ್. ಆಯ್ತು ಸರ್, ತಾವೇಳಿದ್ಮೇಲೆ ಪ್ಯಾಕ್ ಮಾಡಿ. ರಾವ್, ಆಯ್ತು, ಇದನ್ನ ಪ್ಯಾಕ್ ಮಾಡಿ. ಆಯ್ತು. ಹಾಯ್ ಕ್ಯಾಶಿಯರ್ ಆಶಾ. ಎಸ್ ಬಾಸ್, ಇವತ್ತು ಬೇಗ ಮನೆಗೆ ಹೋಗ್ಬೇಕು. ಯಾಕೆ? ಹುಡುಗರನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿರ್ಲಿಲ್ಲ? ಓ, ನಾನು ಮರ್ತೇ ಬಿಟ್ಟಿದ್ದೆ. ನನಗೆ ಬೇಕಾದಷ್ಟು ಆರ್ಡರ್ಸ್ ಇದೆ. ನಾನು ಫರ್ನಿಚರ್ ಶಾಪ್ ಹೋಗ್ಬೇಕು, ನೀನೇ ಹೋಗು. ಸರಿ. ಕ್ಯಾಶ್? ಹಾ, ನೀನೇ ಕ್ಯಾಶಿಯರು, ನಿನಗೆ ಕ್ಯಾಶಾ? ನೀನು ಎಷ್ಟು ಬೇಕಾದ್ರೆ ತಗೊಂಡೋಗ್ಬೋದು. ಹಾ, ಮರ್ತೇ ಬಿಟ್ಟಿದ್ದೆ. ನನಗೂ ಸ್ವಲ್ಪ ಕ್ಯಾಶ್ ಕೊಡು. ಕೌಂಟರ್ ಕ್ಲೋಸ್, ನಾಳೆ ಬನ್ನಿ. ಇದೆಲ್ಲ ಪ್ಯಾಕ್ ಮಾಡಿ. ಸರಿ, ಆ ಡಿಸ್ಕೌಂಟ್ ಇದೆಯಲ್ಲ? ಇಲ್ಲ. ಸರಿ, ನಡೀರಿ, ಇದೆಲ್ಲ ಪ್ಯಾಕ್ ಮಾಡಿ. ಮಮ್ಮಿ ಮಮ್ಮಿ ಗನ್ನು ಮಿಷನ್ ಜೀಪು 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 ಜೀಪು. ನಡೆಯೋ, ಈಗಲೇ 500 ರೂಪಾಯಿ ಆಗಿದೆ. ಡಿಸ್ಕೌಂಟ್ ಬೇರೆ ಇಲ್ಲ.
ಆಹಾ ಇಲ್ಲೆಲ್ಲ ಬುಕ್ಸ್ ಇದೆ, ಏನ್ ಬೇಕೋ ತಗೊಳ್ಳಿ. ಬುಕ್ಸ್ ಬೇಡ, ನಂಗೆ ಗೊಂಬೆ ಬೇಕು. ಗೊಂಬೆನಲ್ಲಿ ಅಂತದ್ದು ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಡ್ಯಾಡಿ ಜೊತೆ ಬರೋಣ, ಮಮ್ಮಿ ಜೊತೆ ಬೇಡ ಅಂತ. ಮಮ್ಮಿ ಕಂಜೂಸ್. ಏನಂದೆ? ಏನೋ? ಏನಿಲ್ಲ ಮಮ್ಮಿ, ಮ್ಯಾಜಿಕ್ ಚೀಪ್ ಆಗಿದೆಯಂತೆ. ಓ ಚೀಪ್ ಆಗಿದೆಯಾ, ತಗೊಳ್ಳಿ ತಗೊಳ್ಳಿ. ಈ ಕತ್ತಿ ಕೊಡು. ಯಾಕಪ್ಪ? ನಮ್ ತಾತನ್ ಸಾಯಿಸಿದ್ನಲ್ಲ, ಅವನ್ ತಲೆ ಕಡಿಯಕ್ಕೆ. ತಪ್ಪು ಕಂದ, ಇದು ಯುದ್ಧ ಮಾಡೋ ಕತ್ತಿ ಅಲ್ಲ, ಪೂಜೆ ಮಾಡೋ ಕತ್ತಿ. ಸುಳ್ಳು. ತಾತ ಹೇಳ್ತಿದ್ರು, ಅವ್ರ ತಾತ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಈ ಕತ್ತಿ ಹಿಡ್ಕೊತಾ ಇದಂತೆ. ಸರ್ದಾರ್ನ ವಂಶದಲ್ಲಿ ಹುಟ್ಟಿದ ಸಿಂಹದ ಮರಿಗಳು ಅಂದ್ರೆ ಹೀಗಿರ್ಬೇಕು. ಚೆನ್ನಾಗಿದೆ ರೀ ನಿಮ್ ಮಾತು. ತೂಗುಡ್ಸೋರ್ಗೆ ಹಾಸ್ಗೆ ಹಾಸ್ಕೊಟ್ಟ ಹಾಗಿದೆ. ಮೊದಲೇ ಹುಡುಗರು, ನಾಳೆ ಈ ಕತ್ತಿ ಹಿಡ್ಕೊಂಡು ಆಚೆ ಹೋಗಿ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಏನ್ರಿ ಮಾಡ್ತೀರಿ? ಆಶಾ, ಅವತ್ ನೀನು ಅಮ್ಮ ಸೇರಿ ಕಾನೂನು ಅಂತ ಹೆದರ್ಸಿ ಖಡ್ಗ ತಗೋತಿದ್ ಕೈನ ತಡದ್ರಿ. ಅವತ್ ನೀ ಮಾತು ಕೇಳ್ತಿದ್ರೆ ನಾನು ಅಮ್ಮಪ್ಪನ್ ಕಳ್ಕೊತಿದ್ನಾ? ಇವತ್ತು ಈ ರೀತಿ ತಬಲಿಯಾಗಿ ನಿಂತ್ಕೋತಿದ್ನಾ? ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಆಯಸ್ಸಿರುತ್ತೋ ಅಷ್ಟು ದಿನ ಬದುಕಿರ್ಬೇಕು. ಹೋಗೋ ಪ್ರಾಣ ತಡೆಯೋಕೆ ಯಾರ ಕೈಲೂ ಆಗೋಲ್ಲ. ಇರೋ ಅಷ್ಟು ದಿನ ನೆಮ್ಮದಿಯಾಗಿರ್ಬೇಕು. ಇನ್ಮೇಲೆ ಕತ್ತಿ ವಿಚಾರ ಯಾರು ಮಾತಾಡ್ಕೊಡ್ದು. ಎಲ್ಲ ನಿನ್ನಿದ್ಲಿ. ನಡೀರು. ನಿಧಾನ ಕಣೋ. ಬಿಡ, ನಾನು ಹೋಗ್ತೀನಿ. ಬಿಟ್ಟಿದ್ದೀನಿ, ಹುಷಾರ. ಹಲೋ, ಏನ್ ಮರಿ ಸೈಕಲ್ ಓಡಿಸ್ತಿದ್ಯಾ? ಸೈಕಲ್ ಚೆನ್ನಾಗಿದೆ, ನನ್ಗೊಂದ್ ರೌಂಡ್ ಕೊಡ್ತೀಯಾ? ಕೊಡಲ್ವಾ? ಕೊಡಲ್ವೇನೋ? ಯಾಕೋ ಸೈಕಲ್ ಕಿಸ್ಕೊಂಡೆ? ಹೋಗಲ್ಲ. ಬಿಡ್ತೀಯ ಇಲ್ಲ? ಬಿಡಲ್ವಾ? ಅವಿನಾಶ್! ಏಯ್ ಬಿಡೋ! ಏಯ್ ಬಿಡೋ! ಅಮ್ಮ! ಅವಿನಾಶ್! ಮಮ್ಮಿ, ಡ್ಯಾಡಿ, ಅವಿನಾಶ್ನ ಯಾರೊಬ್ಬ ಬಂದ್ ಕಾರಲ್ಲಿ ಎತ್ಕೊಂಡು ಹೊರಟದ. ನನ್ ಮಗು, ಬೇಗ ಹೋಗ್ರಿ. ಹಲೋ ಅಮರ್ನಾಥ್ಯ. ಹಲೋ ಮಿಸ್ಟರ್ ಅಮರ್ನಾಥ್. ನಿನ್ನ ಮಗ ನನ್ನ ಹತ್ರ ಇದ್ದಾನೆ. ಇವತ್ತು ರಾತ್ರಿ 10 ಗಂಟೆಗೆ ಸರಿಯಾಗಿ ಸಮ್ಮರ್ ಪ್ಯಾಲೇಸ್ ಹೋಟೆಲ್ ಗೇಟ್ ಹತ್ರ ಬಾ. ಅಲ್ಲಿ ನಮ್ಮವ್ರು ಇರ್ತಾರೆ. ನಿನ್ನನ್ನ ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಓಕೆ. ಒಬ್ಬನೇ ಬರಬೇಕು. ಪೊಲೀಸ್ ಗೀಲೀಸ್ ಅಂತ ಹೋದ್ಯೋ ನಿನ್ನ ಮಗ ನಿನಗ್ ಸಿಗಲ್ಲ. ತಾವ್ ಯಾರು ಅಂತ ತಿಳ್ಕೊಬೋದಾ? ತಾವಿಲ್ಲಿಗೆ ಬನ್ನಿ, ಪರಿಚಯ ಮಾಡ್ಕೊಳ್ಳೋಣ. ಆಯ್ತು. ಯಾರ್ದ್ರಿ ಫೋನು? ಅವಿನಾಶ್ನ ಕಿಡ್ನಾಪ್ ಮಾಡಿದವರು. ಹಣಗಣಿ ಕೇಳ್ತಾ ಇದ್ದಾನ? ಇಲ್ಲ, ನನ್ನೇ ಬಾ ಅಂತ ಹೇಳಿದ್ದಾರೆ. ಆಶಾ, ನೀನ್ ಗಾಬರಿ ಬಿಡ್ಬೇಡ, ನಾನು ಹೋಗಿ ಕರ್ಕೊಂಬರ್ತೀನಿ. ವೆಲ್ಕಮ್ ಮಿಸ್ಟರ್ ಅಮರ್ನಾಥ್, ವೆಲ್ಕಮ್. ಈ ಬಡವನ ಕುಟೀರಕ್ಕೆ ತಾವು ಆಗಮಿಸಿದ್ದು ನಮಗೆ ಬಹಳ ಸಂತೋಷ ಆಯಿತು. ಯಾರು ನೀನು? ಫೇಮಸ್ ಅಂಡರ್ ಗ್ರೌಂಡ್ ಕಿಂಗ್ ಬಲವಂತ್. ನಮ್ಮಣ್ಣ.
ಅಮರ್, ಏನಾದ್ರೂ ಬಾಲ ಬಿಚ್ಚಿದೆಯೋ ಮುಗಿಸ್ಬಿಡ್ತೀನಿ. ಹೇಳ್ಕೊಂಡು ಕಂಟ್ರೋಲ್. ಸರದಾರನ ಮರೀನಾ ನೀನು? ಈ ಬಲವಂತನ ಮುಂದೆ ಆಟ ಆಡ್ತೀಯೋ? ಬಲವಂತ್, ನನ್ ಮಗನ್ ಬಿಟ್ಟು ಬಿಡಕಲ್ವ ತಂದಿರೋದು? ನಿನ್ನ ಮಗನ್ನು ಕೊಂದು ನಿನ್ನ ಮನೇಲಿ ಹಾಕಿ ನಿನ್ನ ಇಡೀ ಕುಟುಂಬನ ಭಸ್ಮ ಮಾಡಿದಾಗಲೇ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ನಮ್ಮಪ್ಪನ ಅವಮಾನ ಮಾಡಿ ಊರು ಬಿಟ್ಟು ಓಡಿಸಿದ ಆ ಶಾಂತಿನಗರನೇ ಸರ್ವನಾಶ ಮಾಡಿ ನಿಮ್ಮಪ್ಪನ ಕೊಂದವ ಅಂತ ನನ್ನ ತಮ್ಮ ಬಸವರಾಜನ್ನ ಕಳಿಸಿದ್ರೆ ಅವನ ಕೈ ಕತ್ತರಿಸಿ ಕಳಿಸಿದೀಯಾ? ನಿನ್ನ ಹೇಗೆ ಸಾಯಿಸ್ಬೇಕು ಹೇಳು? ಹ್ಯಾಂಗ್ ಮಾಡ್ಲಾ? ಶೂಟ್ ಮಾಡ್ಲಾ? ಇಲ್ಲ ಪೀಸ್ ಪೀಸ್ ಮಾಡ್ಲಾ? ನಿನ್ನ ಸಾವನ್ನ ನೀನೇ ತೀರ್ಮಾನ ಮಾಡು. ಕಮಾನ್, ಟೆಲ್ ಮೀ. ಇದರಿಂದ ಸುಟ್ಟು ಬಿಡ್ಲಾ? ಬಲವಂತ್, ನೋ ಬಲವಂತ್, ಬೇಡ. ನೋ ಬಲವಂತ್, ಬೇಡ. ನೋ ಬಲವಂತ್, ಬೇಡ. ಬಲವಂತ್, ಬೇಡ. ಬಲವಂತ್. ಸೆಂಟಿಮೆಂಟ್ ಅಲ್ಲ. ಎಲ್ಲ ಹೋದ್ರು ನೋಡ್ರು. ಎಲ್ಲ ಇಲ್ಲ ಹ್ಯಾಂಡ್ಸ್ ಅಪ್ ಬಲವಂತ್. ಸ್ಟಾಪ್. ನಿಂತ್ಕೊಳ್ರು. ಡ್ರಾಪ್ ದ ಗನ್ಸ್. ಬಿಸಾಕ್ರು. ಕಮಾನ್. ಯಾರಾದ್ರೂ ನಮ್ಮನ್ನು ಫಾಲೋ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರು ಬರ್ಬೇಡ್ರು. ಕಮಾನ್. ಮಮ್ಮಿ, ಅವಿನಾಶ್, ನಮ್ಮ ಮಗುನ್ ಯಾರಪ್ಪ ಹೊತ್ಕೊಂಡು ಹೋಗಿದ್ದು? ಅವರೇ ಅಮ್ಮ, ಆ ಬಸವರಾಜು ಅವ್ರ ಅಣ್ಣ ಬಲವಂತ. ಅವ್ರಿಗೆ ಯಾಕಪ್ಪ ನಮ್ಮ ಮೇಲೆ ಇಷ್ಟು ದ್ವೇಷ? ಈ ಊರಿಗೆ ಬಂದ್ರು ಅವ್ರ ಕಾಟ ತಪ್ಪಲಿಲ್ಲ. ಶಾಂತಿ ಅಮ್ಮ, ನೀನೇ ಕಾಪಾಡ್ಬೇಕು. ನನ್ ಮಗುಗೆ ಎಷ್ಟು ತೊಂದರೆ ಕೊಟ್ರು ಪಾಪಿಗಳು. ನನಗನ್ಸುತ್ತೆ ಇನ್ಮೇಲೆ ನಾವು ಸುಮ್ಮನೆ ಇರಲ್ಲ. ಯಾವ್ದಾದ್ರು ಒಂದ್ ರೀತಿಲಿ ತೊಂದರೆ ಕೊಡ್ತಲೇ ಇರ್ತಾರೆ. ಅದಕ್ಕೆ ಇವ್ರನ್ನ ಬಿಟ್ಟು ಹೋಗೋಣ ಅಂತೀಯಾ? ದ್ವೇಷ ಇರೋರು ನಾವ್ ಎಲ್ಲೇ ಇದ್ರು ಹುಡ್ಕೊಂಡು ಬಂದೇ ಬರ್ತಾರೆ. ಧೈರ್ಯವಾಗಿ ಇದ್ಕೊಂಡು ಹೋರಾಡ್ಬೇಕಷ್ಟೇ. ನೀವೇನೇ ಮಾತಾಡಿ ನಾನು ಅಡ್ಡಿ ಬರೋಲ್ಲ. ಆದ್ರೆ ಒಂದು ಮಾತು ಮಾತ್ರ ಹೇಳಿರ್ತೀನಿ, ನಿಮಗೇನಾದ್ರೂ ತೊಂದರೆ ಆದ್ರೂ ಸರಿ, ನನ್ನ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸರಿ, ನಾನು ಮಾತ್ರ ಬದುಕಿರೋಲ್ಲ. ಯಾಕೆ ಕೆಟ್ಟದೆಲ್ಲ ಯೋಚನೆ ಮಾಡ್ತೀಯ ಆಶಾ? ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ? ಆಶಾ, ಅಳೋದ್ರಿಂದ ಹೆದರ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಸರಿ, ಈಗ ನಾನು ಏನ್ ಮಾಡು ಅಂತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ ಕಂಪ್ಲೇಂಟಾ?
ನಮ್ಮೂರ್ನಲ್ಲಿ ಕೊಟ್ಟಿದ್ನಲ್ಲ, ಏನಾಯ್ತು? ಎಲ್ಲಾ ಕಡೆನೂ ಒಂದೇ ತರ ಇರೋಲ್ಲ, ಇವ್ರಲ್ಲಿ ಒಳ್ಳೆಯವ್ರು ಇರಬಹುದು. ಆಯ್ತು ಆಶಾ, ನಿನ್ ಸಮಾಧಾನಕ್ಕೋಸ್ಕರ ಆ ಪ್ರಯತ್ನ ಮಾಡ್ತೀನಿ. ಯು ಹ್ಯಾವ್ ಮೇಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಎ ಡೈನಾಮಿಕ್ ಪರ್ಸನಾಲಿಟಿ. ಬಲ್ವಂತ್ ಸಾಧಾರಣವಾದ ಮನುಷ್ಯನಲ್ಲ, ಗೋಮುಖ ವ್ಯಾಘ್ರ. ಅವನು ಸಮಾಜ ದ್ರೋಹಿ ಅಂತ ಗೊತ್ತಿದ್ರು ಇಲ್ಲಿ ತನಕ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಏನೂ ಮಾಡಕ್ಕಾಗಿಲ್ಲ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಾತಾಡೋ ಮಾತಾಯಿದು. ಸತ್ಯ ಎಷ್ಟು ಕಟುವಾಗಿದ್ರು ಮಾತಾಡ್ಲೇಬೇಕಲ್ಲ ಮಿಸ್ಟರ್ ಅಮರ್. ಬಲವಂತು ಬಸವರಾಜ್ನಂತ ಗೂಂಡಾ ದೊರೆಗಳನ್ನ ಸಾಕ್ತಿರೋರು ರಾಜಕೀಯ ವ್ಯಕ್ತಿಗಳು. ಎಲೆಕ್ಷನ್ ನಲ್ಲಿ ತಮ್ಮ ಕಡೆ ಕೆಲಸ ಮಾಡೋದಕ್ಕೆ, ಎದುರಾಳಿಗಳನ್ನ ಬೆದರಿಸೋದಕ್ಕೆ ಇಂಥ ಜನಗಳನ್ನ ಉಪಯೋಗಿಸ್ತಾರೆ ಅವರು. ಈ ಪೊಲಿಟಿಷಿಯನ್ಸ್ ಪ್ರೊಟೆಕ್ಟ್ ಮಾಡ್ತಿರೋರಲ್ಲಿ ಬಲವಂತ್ ಬಹಳ ಮುಖ್ಯವಾದ ವ್ಯಕ್ತಿ. ನಾನು ಏನಾದ್ರೂ ಮಾಡಿ ಅವನ್ನ ಒಳಗ್ ತಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಆದ್ರೆ ಸರಿಯಾದ ಸಾಕ್ಷಿ ಬಲ್ವಂತ್, ಇವತ್ತು ನಿನಗೊಬ್ಬ ಎದುರಾಳಿ ಹುಟ್ಟಿದಾನೆ. ನೋಡು, ಹುಡುಗರನ್ನ ಹೊರಗಡೆ ಬಿಡ್ಬೇಡ, ಹುಷಾರಾಗಿ ನೋಡ್ಕೊ. ಆಯ್ತು. ಆಚೆ ಆಗ್ಬಿಟ್ಟಿಲ್ಲ. ಅವಿನಾಶ್, ಓಹೋ, ಅವಿನಾಶ್, ಇಷ್ಟು ಸರ್ತಿ ನಿನ್ಗೆ ಹೇಳುದು, ಒಂದ್ ಸರ್ತಿ ಹೇಳುದು, ಇನ್ನೊಂದ್ ಸರ್ತಿ ಹೋಗ್ ನೋಡು. ಡ್ಯಾಡಿ ಹೇಳಿಲ್ಲ ನಿನಗೆ ಆಚೆ ಹೋಗ್ಬೇಡ ಅಂತ? ನಡಿಯೋ. ಆಶಾ, ಇಲ್ಲೇ ಇದ್ದು ವಾಚ್ ಮಾಡಿ. ಎಸ್ ಸರ್. ಆಕ್ಸಿಡೆಂಟಾ? ಆಶಾ, ಅವಿನಾಶ್, ಆಶಾ, ಡಾಕ್ಟರ್, ಈಗಲೇ ಏನೂ ಹೇಳಕ್ಕಾಗಲ್ಲ. ಅಮ್ಮ, ನಿಮ್ ಮಗ
ಅದನ್ನ ಉಳಿಸೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಐ ಆಮ್ ಸಾರಿ ಅಮರ್. ಯು ಫೀಲ್ ಸಾರಿ? ಪ್ರಜೆಗಳ ರಕ್ಷಣೆ ಕೊಡಬೇಕಾದ ನೀವು ಕೊಲೆಗಾರರಿಗೂ ದ್ರೋಹಿಗಳಿಗೂ ಸ್ವಾತಂತ್ರ್ಯ ಕೊಟ್ಟು ಈಗ ಪಶ್ಚಾತ್ತಾಪದ ಮಾತಾಡ್ತೀರಾ? ಅಮರ್ ಸರ್, ಜನರು ಪ್ರಾಣ ಕಾಪಾಡಕ್ಕಾಗದಿದ್ಮೇಲೆ ಪೊಲೀಸ್ ಯಾಕೆ, ನ್ಯಾಯಾಲಯ ಯಾಕೆ, ಸರ್ಕಾರ ಯಾಕೆ? ಮನುಷ್ಯನ ಕಿತ್ತು ತಿನ್ನೋ ರಾಕ್ಷಸರು ಸುತ್ತಮುತ್ತ ನಿರ್ಭಯವಾಗಿದ್ಮೇಲೆ ಇದನ್ನ ನಾಡೋನಲ್ಲ ಕಾಡು ಅಂತಾರೆ. ಆ ಚಂಡಾಲರಿಗೆ ನನ್ನ ಪ್ರಾಣ ಬೇಕು, ನನ್ನ ಕುಟುಂಬದವ್ರ ಪ್ರಾಣ ಬೇಕು. ಅಲ್ಲಿವರೆಗೂ ಅವ್ರು ಸುಮ್ಮನೆ ಇರೋದಿಲ್ಲ. ಈ ಹೋರಾಟದಲ್ಲಿ ನಾನೇನ್ ಮಾಡ್ಲಿ? ನಿಮ್ಮನ್ನ ನಂಬ್ಕೊಂಡು ಸುಮ್ಮನೆ ಕೂತಿರ್ಲಾ? ಇಲ್ಲ, ನಾನೇ ಕಾನೂನು ಕೈಗೆ ತಗೊಳ್ಳ. ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ ಅಮರ್. ವಿವೇಕಿಯಾದ ಮನುಷ್ಯ ಯಾವತ್ತೂ ಕಾನೂನನ್ನ ಕೈಗೆ ತಗೊಳ್ಳಲ್ಲ. ನಿಮ್ ಹೆಂಡತಿ ಮಕ್ಳಿಗೆ ನಾನ್ ಪ್ರೊಟೆಕ್ಷನ್ ಕೊಡ್ತೀನಿ. ನಿಮ್ ಮನೆ ಸುತ್ತಮುತ್ತ ಪೊಲೀಸ್ನವ್ರನ್ನು ಕವಲ್ ಹಾಕ್ತೀನಿ. ಬಿಲೀವ್ ಮೀ, ಐ ಆಮ್ ಸಿನ್ಸಿಯರ್ ಇನ್ ಮೈ ವರ್ಡ್ಸ್. ನನಗೂ ಬಹಳ ದಿವಸದಿಂದ ಬಲ್ವಂತ್ ಪರಿವಾರನ ಒಳಗ್ ತಳ್ಬೇಕು ಅನ್ನೋ ಆಸೆ ಇದೆ. ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ನಾನ್ ನಿಮ್ಗೆ ಸಹಾಯ ಮಾಡ್ಬೇಕಾ? ಎಸ್, ನನಗೊಂದು ರಹಸ್ಯವಾದ ಸುದ್ದಿ ಬಂದಿದೆ. ಬುಧವಾರ ರಾತ್ರಿ ಆ ಬಲ್ವಂತ್ ಒಂದು ಪಾರ್ಟಿ ಕೊಡ್ತಾ ಇದ್ದಾನೆ. ಅಲ್ಲಿ ಸೇರೋರೆಲ್ಲ ಬರೀ ಸ್ಮಗ್ಲರ್ಸು, ಬ್ರೌನ್ ಶುಗರ್ ವ್ಯಾಪಾರ ಮಾಡೋರು. ನಾನ್ ಯಾವಾಗ ಬೇಕಾದ್ರೂ ಅವ್ರ ಮನೆ ರೈಡ್ ಮಾಡಬಹುದು. ಅದ್ರಲ್ಲೇನು ಸಿಗದೆ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು, ಸರ್ಚ್ ಮಾಡಿದವ್ರಿಗೂ ತೊಂದರೆ. ನೀವ್ ಹೇಗಾದ್ರೂ ಮಾಡಿ ಅಲ್ಲಿಗೆ ನುಗ್ಗಿ ಅವ್ರನ್ನ ಆಧಾರದ ಸಮೇತ ಹಿಡ್ಕೊಡಿ. ಐ ವಿಲ್ ಅರೆಸ್ಟ್ ದೆಮ್. ಎಸ್. ವೆರಿ ಗುಡ್ ಬಸವರಾಜ. ಇದನ್ನ ನನ್ನ ಬಲವಂತು ಡ್ರಿಂಕ್ಸ್ ನಲ್ಲಿ ಬೆರೆಸ್ತೀನಿ. ಸ್ಪೆಷಲ್ ಡ್ರಿಂಕ್ಸ್ ಫಾರ್ ಸ್ಪೆಷಲ್ ಪೀಪಲ್ ಇನ್ ಸ್ಪೆಷಲ್ ಪ್ಲೇಸಸ್ ಅಂತ ಅನೌನ್ಸ್ ಮಾಡ್ತೀನಿ. ಆಮೇಲೆ ನೋಡ್ತಾ ಇರು ನನ್ನ ಡ್ರಿಂಕ್ಸ್ ಪ್ರಭಾವ ಹೇಗಿರುತ್ತೆ ಅಂತ. ಮಿಸ್ಟರ್ ಶೇಖ್, ಐ ಮೀನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಿಸ್ಟರ್ ಬಾಲವಂತ್, ವಾಟ್ ಅಬೌಟ್ ಮೈ ಪೇಮೆಂಟ್? Automatically it will go to your account. Thank you. What about some money for local expenditure? Ah, no problem. It's here. Look. Oh, nice, nice. Oh, thank you very much. It was very nice. Thank you. ಬಾಸ್, ಅಮರ್ನಾಥ್ ಬಂದು ನಿಮ್ ರೂಮ್ ಎಲ್ಲ ಹುಡುಕ್ತಾ ಇದ್ದಾನೆ. Mr. Sheikh, please get away from this place urgently. Come on, friends, let's go. ನಡಿ ನಡಿ. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಇವನು ನಮ್ಮ ಮನೆ ನುಗ್ಗಿ ದರೋಡೆ ಮಾಡಕ್ ಬಂದಿದ್ದಾನೆ. ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಕ್ ಬಂದಿರೋದು ಅವ್ರನ್ನಲ್ಲ, ನಿಮ್ಮನ್ನ. ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಇವರು. ನನ್ನ ಅರೆಸ್ಟ್ ಮಾಡುವಷ್ಟು ಧೈರ್ಯ ಬಂತ ಮಾಧವ್? ಸೇ ಆಫೀಸರ್. ಇವನ್ಗೆಲ್ಲೋ ಕೆಟ್ಟ ಕಾಲ ಬಂದಿದೆ ಅಂತ ಕಾಣಿಸುತ್ತೆ. ಶಟ್ ಅಪ್. ಕೆಟ್ಟ ಕಾಲ ಯಾರಕ್ ಬಂದಿದೆ ಅಂತ ಗೊತ್ತಾಗತ್ತೆ. ಸ್ಟೇಷನ್ಗೆ ಬಾ. ಈ ಬಲವಂತನ ಏಕವಚನದಲ್ಲಿ ಬಾ ಅಂತ ಕರಿತೀಯಾ? ನಿನ್ನೂ ಬಾ ಅಂತೀನಿ, ನಿಮ್ಮ ಅಪ್ಪನ್ನೂ ಬಾ ಅಂತೀನಿ. ನಡಿಯಲೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮರ್. ಏನು ಪೊಲೀಸರು ಅರೆಸ್ಟ್ ಮಾಡಿದ್ರ? ನಮ್ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಆಶಾ. ಬೇರೆ ಒಂದ್ ಕೇಸಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದಾರೆ. ಅಬ್ಬಾ, ಈಗ ನನಗೆ ಸಂತೋಷ ಆಯ್ತು. ಈ ಊರಿನ ಪೊಲೀಸ್ನವರಾದ್ರೂ ಅರೆಸ್ಟ್ ಮಾಡಿದ್ರಲ್ಲ. ಹಲೋ, IGP ಸ್ಪೀಕಿಂಗ್. ಹಲೋ, ನಾನು ಮಾತಾಡ್ತಿರೋದು. ನಾನು ಅಂದ್ರೆ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವೇನ್ರಿ? ಏನಂತೀರ ಅಲ್ವಾ? ಓ, ನಮಸ್ಕಾರ ಸರ್. ಏನ್ ಸಮಾಚಾರ? ಏನಿಲ್ಲ, ನಮ್ ಬಲವಂತು ಬಸವರಾಜುರವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದೀರಂತೆ. ಸರ್, ಅವರು ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾರೆ ಸರ್. ಅಯ್ಯೋ, ಅವೆಲ್ಲ ಬಿಡಿಯಪ್ಪ. ತಕ್ಷಣ ಅವ್ರನ್ನ ಬಿಟ್ಬಿಟ್ರೆ ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಏನಂತೀರಾ ಅಲ್ವಾ? ಆಯ್ತು ಸರ್. ಇದನ್ನ ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲಪ್ಪ, ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತೀರಾ ಅಲ್ವಾ? ಅಯ್ಯ,
ವ್ಯವಹಾರ ರಾಜಕೀಯ ಏನು ಗೊತ್ತಿಲ್ಲದೆ ಇರೋರು, ಏನ್ ದೇಶದಾಗೆ ಅವ್ರಿಬ್ರೇನೆ ಕೆಲಸ ಮಾಡೋರು, ನೀವೇನಂತೀರಾ ಅಲ್ವಾ? ಹಲೋ, ಕಮಿಷನರ್ ಸ್ಪೀಕಿಂಗ್. ನಾನ್ರಿ IGP ಮಾತಾಡ್ತಿರೋದು. ಓ, ಗುಡ್ ಈವ್ನಿಂಗ್ ಸರ್. ನೋಡಿ, ಆ ಬಲವಂತ್ ಕೇಸ್ನ ಡ್ರಾಪ್ ಮಾಡಿ. ಅದು ಇದು ಹೈಕಮಾಂಡ್ ಆರ್ಡರ್, ಗೊತ್ತಾಯ್ತಾ? ಡೂ ಇಟ್. ಸರಿ ಸರ್. ಮಾಧವ್, ಈಗಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನಮ್ಮನ್ನು ಬಿಟ್ಬಿಡು. ಬಿಡೋದಕ್ಕಲ್ಲ ನಿನ್ನ ಅರೆಸ್ಟ್ ಮಾಡಿರೋದು. ಐ ವಿಲ್ ಟೇಕ್ ಯು ಟು ದ ಕೋರ್ಟ್. ರಾಮಪ್ಪ, ಬೇಗ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಬೇಕು. ಓಕೆ ಸರ್. ಹಲೋ, ಮಾಧವ್ ಹಿಯರ್. ಮಿಸ್ಟರ್ ಮಾಧವ್, ಬಲವಂತ್ ಮೇಲೆ ಹಾಕಿರೋ ಕೇಸ್ನ ತಕ್ಷಣ ಡ್ರಾಪ್ ಮಾಡಿ. ಸರ್, ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ ಸರ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಡ್ರಾಪ್ ದ ಕೇಸ್, ದಟ್ಸ್ ಆಲ್. ಸರ್, ರಾಮಪ್ಪ, ದೇಶೋದ್ಧಾರಕರನ್ನೆಲ್ಲ ಬಿಡುಗಡೆ ಮಾಡಿ ಸೀಸ್ ಮಾಡಿರೋದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸಿ. ಯಾಕೆ ಸರ್? ನಮ್ಗಷ್ಟೇ ಪವರ್ಸ್ ಇರೋದು. ದಟ್ಸ್ ಹೈಕಮಾಂಡ್ ಆರ್ಡರ್. ಡೂ ಇಟ್. ಓಕೆ ಸರ್. ಯಾಕ್ರೆ ಇನ್ಸ್ಪೆಕ್ಟ್ರ, ಇಷ್ಟು ಬೇಗ ರಿಲೀಸ್ ಮಾಡ್ಬಿಟ್ರಿ? ಏನೋ ಕೋರ್ಟು ಗೀಟು ಅಂತಿದ್ದ. ಹೈಕಮಾಂಡ್ ಆರ್ಡರ್. ಈಗ ಗೊತ್ತಾಯ್ತಾ ಈ ಬಲವಂತು ಯಾರು ಅಂತ? ಅರೆ, ಎಲ್ರಿ ನಿಮ್ಮ ಆಫೀಸರೇ ಕಾಣ್ತಾ ಇಲ್ಲ? ಫೋನ್ ಬಂತಲ್ಲ, ಬೇವುತ್ ಬಿಟ್ಟ. ರೇ ಇನ್ಸ್ಪೆಕ್ಟ್ರೆ, ಈ ಬ್ರೀಫ್ ಕೇಸ್ಗಳನ್ನ ತಗೊಂಡು ಜೀಪ್ ನಲ್ಲಿಟ್ಟು ನಮ್ಮನ್ನ ಮನೆಗ್ ಡ್ರಾಪ್ ಮಾಡಿ. 3343 ಅವ್ರನ್ನ ಯಾಕ್ರೆ ಕರೀತೀರಾ? ನೀವು ತಗೊಂಡ್ ಬನ್ರಿ, ನಿಮ್ಮನ್ನ ಬೇಗ ACP ಮಾಡ್ತೀನಿ. ನೀನು ಬೇಗ ಗುಣವಾಗ್ಬಿಟ್ರೆ. ಐ ಆಮ್ ಸಾರಿ. ಆಶಾ, ನಾ ಬರ್ತೀನಿ. ಗುಡ್ ನೈಟ್ ಆಶಾ. ಯಾಕೆ ಒಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ನನಗೇ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ಗೆ ಕ್ಯಾನ್ಸರ್ ಬಂದ ಹಾಗಿದೆ. ಅಂದ್ರೆ ಅದೊಂಥರ ರಾಜಕೀಯದ ಕ್ಯಾನ್ಸರ್ ಅಲ್ಲ. ನಾವು ಅಷ್ಟು ಕಷ್ಟಪಟ್ಟು ಆ ಬಲವಂತನ ಬಸವರಾಜನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಡರ್ಟಿ ಪೊಲಿಟಿಷಿಯನ್ಸ್ ಇಂಟರ್ಫಿಯರ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿದ್ದೀರಾ? ಇದಕ್ಕೆಲ್ಲ ನೀವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು? ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರೇನ್ ಮಾಡಕ್ಕಾಗುತ್ತೆ. ಬಟ್ ಡೋಂಟ್ ವರಿ, ನಿಮ್ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ಗೆ ಏರ್ಪಾಟ್ ಮಾಡಿದ್ದೀನಿ. ಒಂದು ನಿಮಿಷ. ತಪ್ಪು ಮಾಡೋದು ಮಾನವ ಸಹಜ, ಆದ್ರೆ ಅದನ್ನ ಗುಟ್ಟಾಗಿಟ್ಕೋಬೇಕು. ಏನಂತೀರಾ ಅಲ್ವಾ? ಹೌದೌದು. ಇಲ್ಲಿ ಯಾರು ಇಲ್ವಲ್ಲ ಸಾಹೇಬ್ರೆ? ಅಭ್ಯಾಸ ಬಲ. ಇದು ಬೇರೆ ತಗೊಳ್ಳೋಣ. ಅಯ್ಯೋ, ಸಾಹೇಬ್ರೆ, ಆ ಪೊಲೀಸ್ ಮಾಧವು ನಮ್ಮನ್ನೇ ಅರೆಸ್ಟ್ ಮಾಡದ್ನಲ್ಲ, ಆ ನನ್ನ ಮಗನಿಗೆ ನನಗೆ ಎಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವನಿನ್ನು ACP ಆಗಿರೋದು. ಏನಂತೀಯ ಅಲ್ವಾ? ಹೌದೌದು. ಬಲವಂತು, ಹೌದೌದು, ನೀನ್ ಏನೇ ಹೇಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಹೆದರಾಕೋಬಾರ್ದು. ಅದ್ ನಿನಗೂ ಡೇಂಜರು, ಅದ್ ನನಗೂ ಡೇಂಜರ್.